ಸತಿಯೊಡನೆ ದಿನದ ಭಾವದಲ್ಲಿ ವಿಗರಿಸುತ್ತ ಜಾನಕಿ ದೇವಿಗಿಂದ ಬದುಕದಿಟ್ಟು ವಿಚಿತ್ರ ಜಾನಕಿಗೆ ಬದುಕೆನ್ನುವುದು ವಿಶೇಷದಿಂದಲೂ ವೈಶಿಷ್ಟ್ಯದಿಂದಲೂ ಕೂಡಿರುತ್ತದೆ. ಒಬ್ಬ ವ್ಯಕ್ತಿಯಾದವ ಬದುಕಿನಲ್ಲಿ ಅದೆಷ್ಟೋ ಕನಸುಗಳನ್ನು ಕಾಣಬಹುದು. ನನ್ನ ಬದುಕೆನ್ನುವುದು ಹೀಗೆ ಸಾಗಬೇಕು, ಹೀಗೆ ಇರಬೇಕು ಎನ್ನುವಂತ ಕನಸನ್ನು ಪ್ರತಿಯೊಬ್ಬ ವ್ಯಕ್ತಿಯಾದವನೂ ಕೂಡ ಕಾಣುವುದು ಸಹಜವಾದದ್ದೇ. ಆದರೆ ಕಾಲನ ಆಟಕ್ಕೆ ನಾವೆಲ್ಲರೂ ಒಳಗೊಂಡೇ ಮುಂದುವರಿಯಬೇಕಾಗುತ್ತದೆ. ಹೌದಲ್ಲ? ಪರ್ವತದ ಮೇಲೆ ಬಿದ್ದಂತಹ ನೀರ ಹನಿಯೊಂದು ಹರಿದು ಸಾಗರ ಗರ್ಭವನ್ನು ಸೇರುವೋಪಾದಿಯಲ್ಲಿ ಮನುಷ್ಯನ ಜೀವನವೂ ಅಷ್ಟೇ. ಕಷ್ಟ, ಸುಖ, ನೋವು, ನಲಿವುಗಳನ್ನೆಲ್ಲ ಎದುರಿಸುತ್ತಾ ಸಾಗುತ್ತಾನೆ. ಯಾರು ನೋವನ್ನು ಬಯಸುತ್ತಾನೆ ಹೇಳು? ಯಾರಿಗೆ ಕಷ್ಟವೆನ್ನುವುದು ಬೇಕು, ಆದರೂ ಒದಗಿ ಬರುವುದು ಸಹಜವೇ. ಕಷ್ಟ ಮತ್ತು ಸುಖ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಲ್ವೇ? ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ಅದನ್ನೆಲ್ಲ ನಾವು ಅನುಭವಿಸಲೇಬೇಕಾಗುತ್ತದೆ. ಹೌದು. ಅಖಂಡವಾದಂತಹ ಆರ್ಯಾವರ್ತವನ್ನೇ ಆಳುವಂತಹ ಚಕ್ರವರ್ತಿ ನನ್ನಯ್ಯ ದಶರಥ ಚಕ್ರವರ್ತಿಗಳು. ಅವರಿಗೇನು ತನ್ನ ಒಂದು ಜ್ಞಾನದಲ್ಲಿ ಕೊರತೆ ಉಂಟಾ? ಇಲ್ಲ. ಜೀವನ ಅನುಭವದಲ್ಲಿ ಕೊರತೆ ಉಂಟೆ? ಇಲ್ಲವೇ ಇಲ್ಲ. ಅವರಾದರೂ ಕಣ್ಣೀರು ಸುರಿಸುತ್ತಾ ಕಾಲವನ್ನು ಕಳೆಯುವಂತ ಒಂದು ಸ್ಥಿತಿ ಅವರಿಗೆ ಒದಗಿ ಬಂದಿದೆ. ಬಹುದೀರ್ಘ ಕಾಲದ ಬದುಕು ಅವರದ್ದು 60,000. ಆದರೂ ಮಕ್ಕಳನ್ನು ಪಡೆಯುವುದಕ್ಕೆ ಅರ್ಹತೆಯನ್ನು ಪಡೆಯದೆ ಆ ಕಣ್ಣೀರು ಸುರಿಸುತ್ತಾ ಇದ್ದರು. ತಾಯಂದಿರಾದರೂ ಮುಟ್ಟು ನಿಂತು ಬದುಕಿನ್ನೇನು ಮಕ್ಕಳಿಲ್ಲದೆ ಸಾಯುವಂತ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತಲ್ಲ ಎನ್ನುವಂತೆ ಅವರೂ ಕಣ್ಣೀರು ಸುರಿಸುತ್ತಾ ಇರುವ ಕಾಲಕ್ಕೆ ಪಾಯಸದ ಅನುಗ್ರಹ ಅವರಿಗಾಯಿತು. ಅದರ ಮೂಲಕವಾಗಿ 4 ನಾವು ಮಕ್ಕಳು ಹುಟ್ಟಿಕೊಂಡೆವು. ಯೋಗ ಭಾಗ್ಯ ಎಲ್ಲವೂ ಒಟ್ಟಿಗೆ ಸೇರಿ ಬಂತು. ಅತಿ ಸಣ್ಣ ವಯಸ್ಸಿನಲ್ಲಿಯೇ ಗುರುಗಳಾಗಿರುವಂತಹ ವಿಶ್ವಾಮಿತ್ರರ ನಿರ್ದೇಶನಕ್ಕನುಸಾರವಾಗಿ ಕಾಡಿಗೆ ಹೋಗಿ ಯಜ್ಞ ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಹೊಣೆಗಾರಿಕೆ ನಮಗೆ ಒದಗಿ ಬಂದಾಗ ಸಂತೋಷದಿಂದಲೇ ಹೋಗಿ ಅದೆಷ್ಟೋ ದಾನವರನ್ನು ವಧಿಸಿದೆವು. ದುಷ್ಟರ ವಧೆಗಾಗಿಯೇ ರಾಮ ಹುಟ್ಟಿಕೊಂಡ ಎನ್ನುವಂತೆ ಅನೇಕ ಮಂದಿ ಕೊಂಡಾಡಿದರು. ಅಹಲ್ಯೆಯನ್ನು ಉದ್ಧರಿಸಿದೆ. ಶಿಲೆಯಾಗಿ ಬಿದ್ದವಳು ನನ್ನ ಪಾದ ಸ್ಪರ್ಶದಿಂದಲೇ ಎದ್ದು ನಿಂತು ಗೌತಮ ಮಹರ್ಷಿಯ ಮಡದಿ ನಮಸ್ಕರಿಸುವಾಗ ಅಚ್ಚರಿಯಾಗಿ ಹೋದದ್ದು ಸತ್ಯವೇ ಹೌದು. ಈ ಹಿಂದೆ ಅವಳಿಗೆ ಕೊಟ್ಟಂತಹ ಶಾಪವಾಕ್ಯವಂತೆ ನನ್ನಿಂದ ಆ ಶಾಪವೆನ್ನುವುದು ವಿಮೋಚನೆಗೊಂಡಿತು. ಹಾಗಿದ್ದರೆ ಶಾಪ ವಿಮೋಚಕನಾಗಿ ಅಹಲ್ಯ ಉತ್ತರಿಸಿದ ರಾಮ ಎನ್ನುವಂತೆ ಕೊಂಡಾಡುವವರು ಅನೇಕ ಮಂದಿ. ಹರಧನುಸನ್ನು ಹೆದೇರಿಸುವುದರ ಮೂಲಕವಾಗಿ ನನ್ನ ಕಲ್ಯಾಣವಾದಿ ಅಯೋಧ್ಯ ನಗರಿಯನ್ನು ಬಂದು ಸೇರಿಕೊಂಡೆ. ತಂದೆಯವರ ನಿರ್ಣಯ, ಗುರುಗಳ ನಿರ್ಣಯ ಇದೆಲ್ಲ ಒಂದುಗೂಡಿ ಪಟ್ಟಾಭಿಷೇಕ ಎನ್ನುವಂತಹ ತೀರ್ಮಾನವಾಯಿತು. ಆದರೆ ತಾಯಿಯಾಗಿರುವಂತಹ ಕೈಕಾಮಾತೆಯ ಈ ಹಿಂದೆ ಕೊಟ್ಟಂತಹ ಮಾತಿಗನುಸಾರವಾಗಿ ವನವಾಸವನ್ನು ಅನುಭವಿಸುವ ಸ್ಥಿತಿ ಒದಗಿ ಬಂತು. ಸ್ತ್ರೀಣಾಂಚ ಚಿತ್ತಂ ಅಲ್ವೇ? ಪುರುಷಸ್ಯ ಭಾಗ್ಯಂ ದೇವೋ ನ ಜಾನತಿ ಕುತೋ ಮನುಷ್ಯ.
ಹೀಗೊಂದು ಮಾತಿದೆಯಲ್ಲ, ಹ್ಮ್. ಸ್ತ್ರೀಯ ಚಿತ್ತವನ್ನು ಹಾ. ಪುರುಷನ ಭಾಗ್ಯವನ್ನು ಹ್ಮ್. ದೇವರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾರೆ. ಹೌದು. ಹ್ಮ್. ಅತಿ ಪ್ರಿಯಳಾದಂತಹ ನನ್ನ ತಾಯಿಯಾಗಿರುವಂತಹ ಕೈಕಾಮಾತೆಯಿಂದಲೇ ಹ್ಮ್. ದಶರಥ ಚಕ್ರವರ್ತಿಗಳಿಗೆ ಹಾ. ಕಣ್ಣೀರೊಂದು ಸುರಿಸುವಂತಹ ಸ್ಥಿತಿ ಒದಗಿ ಬಂತು. ನಾನು ಕಾರಣಾಂತರವನ್ನು ಸೇರಿಕೊಂಡೆ. ಹಾ. ಆದರೆ ಪ್ರಾರಂಭದಲ್ಲಿ ಎಲ್ಲರೂ ಏನೋ ಒಂದು ರೀತಿಯಾದಂತಹ ದುಗುಡವನ್ನೇ ಅನುಭವಿಸಿದ್ದಾರೆ. ಹ್ಮ್. ಅಯ್ಯೋ, ನಮ್ಮ ಹತ್ತಿರದಲ್ಲೇ ಇರಬೇಕಾದಂತಹ ರಾಮ ಕಾಡನ್ನು ಸೇರುವಂತಹ ಸ್ಥಿತಿ ಒದಗಿ ಬಂತಲ್ವಾ. ಹ್ಮ್. ಆದರೆ ಕಾಡಿಗೆ ಹೋದ ಮೇಲೆ ರಾವಣ, ಕುಂಭಕರ್ಣ, ಶೃಂಗಜಿತು ಎನ್ನುವಂತ ಅನೇಕ ಮಂದಿ ದೈತ್ಯರ ವಧೆಯಾಯಿತು. ಅಲ್ಲಿಗೆ ಲೋಕಕ್ಕೆ ಒದಗಿ ಬಂದಂತಹ ಸಂಕಷ್ಟವನ್ನು ದೂರಗೊಳಿಸುವುದಕ್ಕಾಗಿ ರಾಮ ಹುಟ್ಟಿದ ಎನ್ನುವಂತೆ ಕೊಂಡಾಡಿದವರು ಅನೇಕ ಮಂದಿ. ರಾವಣ ಅಂತಕ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡಿದರು ಅಲ್ವೇ? ಹ್ಮ್. ದುಷ್ಟರ ವಧೆಯಾಯಿತು. ಹ್ಮ್. ಮತ್ತೊಮ್ಮೆ ಅಯೋಧ್ಯಾನಗರಿಯನ್ನು ಸೇರಿಕೊಂಡೆವು. ಹ್ಮ್. ಪಟ್ಟಾಭಿಷೇಕ ನನಗಾಯಿತು. ಹ್ಮ್. ಸಂತೋಷದಿಂದಲೇ ಕಾಲವನ್ನು ಕಳೆಯುವಂತಹ ಹೊತ್ತು ಹ್ಮ್. ಬಹಳಷ್ಟು ವರುಷಗಳ ನಂತರ ಹ್ಮ್. ನಿನ್ನಿಂದ ಒದಗಿ ಬಂದಂತಹ ಒಂದು ಸುದ್ದಿ ನನಗೆ. ಹ್ಮ್. ಗರ್ಭಿಣಿ ಇದ್ದೀಯಾ ಎನ್ನುವಂತಹ ಮಾತುಗಳು ಕೇಳುವಾಗ ಮನಸ್ಸಿಗೆ ಆನಂದವಾಯಿತು. ಹಾ. ಅದಿದ್ದು ಹ್ಮ್. ಗರ್ಭಿಣಿಯರ ಮನಸ್ಸಿನಲ್ಲಿ ಅನೇಕ ಆಸೆಗಳು ಹುಟ್ಟುವಂತಹ ಸಮಯ. ಹ್ಮ್. ಏನಾದರೂ ಮನದಲ್ಲಿ ಬಯಕೆಯುಂಟೇನೆ ಕಾಣಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಒಂದು ಮಾತಿಗೆ ಅವಕಾಶವಿದೆ. ಹೇಳಿ. ಶುಭವಾಗಲಿ ಎದ್ದೇಳಿ. ರಾಮರಾಜ್ಯವೆನ್ನುವಂತಹ ಸುಖಿ ರಾಜ್ಯವನ್ನು ಸ್ಥಾಪಿಸಿ ಸರ್ವರಿಂದಲೂ ದೇವರಿಂದೇ ಕೊಂಡಾಡಲ್ಪಡುವಂತಹ ನಿಮ್ಮನ್ನು ಕೈ ಹಿಡಿದಂತಹ ನಾನೇ ಧನ್ಯ. ಪ್ರಾಣೇಶ್ವರ, ಈ ರಾಮರಾಜ್ಯದಲ್ಲಿ ಕೊರತೆ ಎನ್ನುವಂತಹ ಶಬ್ದಕ್ಕೆ ಸ್ಥಾನವೇ ಇಲ್ಲ. ಹೂವನ್ನು ಬಿಡದಂತಹ ಅಲ್ಲದೆ ಗುಲ್ಮಗಳಿಲ್ಲ, ಹಾಲನ್ನೀಯದಂತಹ ಗೋವುಗಳಿಲ್ಲ. ಮಾತ್ರವಲ್ಲ, ಶರದಿಯ ನೀರಾದರೂ ಬದುಕುವುದಕ್ಕೆ ಸಾಧ್ಯ ಉಂಟು. ಆದರೆ ಈ ರಾಮರಾಜ್ಯದಲ್ಲಿ ಕೊರತೆ ಒಂದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಎಂತಿರುವಾಗ ನನ್ನ ಮನಸ್ಸಿನಲ್ಲಿದ್ದಂತಹ ಅಭಿಪ್ರಾಯವನ್ನು ನಿಮ್ಮಲ್ಲಿ ತಿಳಿಸುವುದಷ್ಟು ಸಮಂಜಸವಲ್ಲ ಎನ್ನುವ ಹಾಗೆ ಸ್ವಲ್ಪ ನಾನು ಹಿಂದೆ ಉಳಿದೆ. ಅದಕ್ಕಿಂತಲೂ ಮಿಗಿಲಾಗಿ ಹಿಂದೆ ನಡೆದಂತಹ ಘಟನೆ, ಸಣ್ಣ ಒಂದು ಆಸೆಯನ್ನು ನಿಮ್ಮಲ್ಲಿ ಹೇಳಿಕೊಂಡಿದ್ದರಿಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಎನ್ನುವ ಹಾಗೆ ತಿಳಿದು ನಾ ಹಿಂದುಳಿದೆ. ಪ್ರಾಣಕಾಂತ ಜಾನಕಿ, ಬದುಕಿನಲ್ಲಿ ಸಂಕಷ್ಟಗಳು ಒದಗಿ ಬರುವುದು ಸಹಜವಾದದ್ದೇ. ಒದಗಿ ಬಂದಂತಹ ಸಂಕಷ್ಟಕ್ಕೋಸ್ಕರ ಮುಂದೆ ಬರಬಹುದಾದಂತಹ ಸುಖವನ್ನು ಬಿಡುವಂತಹದು ಮೂರ್ಖತನವಾಗುವುದಿಲ್ಲವೇನೆ? ಖಂಡಿತ. ನಡೆದದ್ದು ನಡೆದು ಹೋಗಿದೆ. ಮುಂದೆ ಏನು ಎನ್ನುವುದನ್ನು ಯೋಚಿಸಿ ಹೆಜ್ಜೆ ಇಡುವುದು ಉತ್ತಮವಲ್ಲವೇ? ಹೌದು ಪ್ರಾಣಕಾಂತ. ವಲ್ಲವೇ? ಒಮ್ಮೆ ಸರಿಯಾಗಿ ನನ್ನನ್ನು ನೋಡಿ ಅಂತೆ. ತುಂಬು ಗರ್ಭಿಣಿ ನಾನಿದ್ದೇನೆ. ಹೌದು. ನಿಮ್ಮ ಪ್ರೇಮದ ಸ್ವಾತಿಯ ಹನಿಯು
ನನ್ನ ಗರ್ಭದಲ್ಲಿ ಇಳಿದು ಹ. ಮನುವಂಶದ ಮುತ್ತಾಗಿ ಬೆಳೆಯುತ್ತಾ ಇದೆ. ಹ್ಮ್. ತುಂಬು ಗರ್ಭಿಣಿಯಾದಂತಹ ಸಮಯದಲ್ಲಿ ಹ. ಹೆಣ್ಣಾದವಳಿಗೆ ನಾನಾ ಬಯಕೆಗಳು ಮೂಡುವುದು ಸಹಜವಂತೆ. ನಿಜ. ಹಣ್ಣು ತಿನ್ನುವುದು, ಹ್ಮ್. ಮಣ್ಣು ತಿನ್ನುವುದು, ಹ. ಹುಳಿ ತಿನ್ನುವುದು, ಹ್ಮ್. ಹೀಗೆಲ್ಲ ನಾನಾ ಬಯಕೆಗಳು ಮೂಡುತ್ತದೆಯಂತೆ. ಹ್ಮ್. ಆದರೆ ಹ. ನನಗದಾವ ಬಯಕೆಯೂ ಮೂಡುತ್ತಾ ಇಲ್ಲ. ಇಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಮೂಡುತ್ತಾ ಇದೆ. ಏನದು? ಈ ಹಿಂದೆ ಹ. ನಾವು ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಹ. ಅನುಸೂಯಾದೇವಿ ಹ್ಮ್. ತನ್ನ ತೊಡೆಯಲ್ಲಿ ಕುಳ್ಳಿರಿಸಿ ಹ್ಮ್. ನನ್ನ ತಲೆಯನ್ನು ಬಾಚಿ ಹ. ಸರ್ವ ಆಭರಣಗಳನ್ನು ತೊಡಿಸಿದ್ದು. ಹ್ಮ್. ಲೋಪಾಮುದ್ರ ದೇವಿ ಹ್ಮ್. ನನ್ನನ್ನು ಅಪ್ಪಿ ಹಿಡಿದು ಹ್ಮ್. ಆಶೀರ್ವದಿಸಿ ಹರಸಿದ್ದು. ಹ್ಮ್. ಇದೆಲ್ಲ ಮತ್ತೆ ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಾ ಇದೆ. ಹೌದೇ? ಆದ್ದರಿಂದ ನಿಮ್ಮಲ್ಲಿ ಒಂದು ಬಯಕೆಯನ್ನು ಹೇಳುತ್ತಾ ಇದ್ದೇನೆ. ಏನು ಕಾಂತೆ? ಮತ್ತೊಮ್ಮೆ ನಾವು ಕಾನನತ್ತ ಹೋಗಬೇಕು. ಮಾತ್ರವಲ್ಲ, ಋಷಿ ಮುನಿಗಳನ್ನು ಸಂದರ್ಶಿಸಬೇಕು. ಆ ಪುಣ್ಯಾಶ್ರಮವನ್ನು ನನ್ನ ಕಣ್ಣುಗಳಿಂದ ನೋಡಬೇಕು. ಅವರೊಡನೆ ನಾನು ಸತ್ಕಥಾ ಸಲ್ಲಾಪವನ್ನು ಮಾಡಬೇಕು. ವೇದ ಮಂತ್ರವನ್ನು ನನ್ನ ಕಿವಿಯಾರೆ ನಾನು ಕೇಳಬೇಕು. ಹೋಮ ಧೂಮವನ್ನು ನಾನು ಆಘ್ರಾಣಿಸಬೇಕು. ಹೀಗೆ ನನ್ನ ಪಂಚ ಇಂದ್ರಿಯಗಳು ಬಯಸುತ್ತಾ ಇದೆ ಕಾಂತ. ನನ್ನ ಈ ಬಯಕೆಯನ್ನು ನಡೆಸಿಕೊಡಬಹುದೇ ಪ್ರಭೋ? ಇದು ಯಾರ ಬಯಕೆ? ಸತಿಯ ಬಯಕೆಯೇ ನಡೆಸುವುದು ಮನುಹಿಮದ ಗಜ್ಜವು ಬದಿಗಿರುವಾಗ ಸಮ್ಮತಿಯಲ್ಲಿದ್ದನು ರಘುಕುಲೋತ್ತಮ ನಸು ನಗುತ ಮುದದಿಗೆ 14 ವರುಷಗಳ ಕಾಲ ಕಾರಣಾಂತರದಲ್ಲಿ ಕಳೆದವರು ನಾವು. ಹಾಗೆಂದು ಮತ್ತೊಮ್ಮೆ ಕಾರಣವನ್ನು ಸೇರಿಕೊಳ್ಳಬೇಕು. ಬಯಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೀಯೇನೆ? ಹೌದು ಪ್ರಭು. ಸರಿ. ಈಗ ಕಾಲಕ್ಕೆ ನೀನು ಒಂದು ಬಯಕೆಯನ್ನು ವ್ಯಕ್ತಪಡಿಸುತ್ತಿ ಅಂತಾದರೆ ಅದನ್ನು ಇಲ್ಲ ಅನ್ನುವವನು ನಾನಲ್ಲ. ಯಾವುದೇ ಸುಖಭೋಗದ ಜೀವನವನ್ನು ಬಯಸಿದವನಲ್ಲ. ಈಗ ಬಯಸಿರುವುದು ಕಾರಣಾಂತರವನ್ನು. ಆದರೆ ಒಂದು ಏನು? ಅದಕ್ಕೆ ಕಾಲ ಎನ್ನುವುದು ಕೂಡಿ ಬರಬೇಕು. ಸರಿ. ಇನ್ನೊಂದು ಇದೆ. ಗರ್ಭಿಣಿ ಹೆಣ್ಣಿನ ಮನದ ಬಯಕೆ ಎನ್ನುವುದು ಗರ್ಭಸ್ಥ ಶಿಶುವಿನ ಮನದ ಬಯಕೆಯಾಗಿರುತ್ತದೆ. ಏನು? ಸೂರ್ಯವಂಶದಲ್ಲಿ ಅಯೋಧ್ಯೆಯಲ್ಲಿ ರಾಮನಿಗೆ ಹುಟ್ಟುವಂತಹ ಮಕ್ಕಳಿಗೆ ಕಾನನದಲ್ಲಿ ಬದುಕುವಂತಹ ಅದೇ ಆಗಬೇಕೆಂದೇನೂ ಇಲ್ಲ. ಏನೋ ಒಂದು ಮನಸ್ಸಿನಲ್ಲಿ ತೋಚಿದಂತಹ ಭಾವನೆಯನ್ನು ತಿಳಿಸಿದೇನಷ್ಟೇ. ಕಾಲ ಕೂಡಿ ಬಂದಾಗ ಇಂತಹ ಒಂದು ಅವಕಾಶವನ್ನು ಮಾಡಿಕೊಡುತ್ತೇನೆ. ಆದಿತ್ಯ ಸಾಕು ತಾನೇ? ಸಾಕು. ಚಂದ್ರಿಕಾ ವಿಹಾರಕ್ಕಾಗಿ ಬಂದವರು ನಾವು. ಹೌದು. ಸ್ವಲ್ಪ ದಣಿವು ಆವರಿಸಿದೆ. ಈ ಆವರಿಸಿರುವಂತಹ ದಣಿವನ್ನು ವಿಶ್ರಾಂತಿ ಪಡೆಯಬೇಕೆನ್ನುವಾಗಿ ನನ್ನ ಮನಸ್ಸು ಬಯಸುತ್ತಾ ಇದೆ. ಲತಾ ಮಂಟಪದಲ್ಲಿ ನಿಮ್ಮ ಜಂಗೆಯಲ್ಲಿ ನನ್ನ ಶಿರವನ್ನಿರಿಸಿ ಹಾಯಾಗಿ ನಿದ್ರಿಸಬೇಕೆನ್ನುವಂತಹ ಬಯಕೆಯನ್ನು ಈಡೇರಿಸಿಕೊಡಬಹುದು. ಹೀಗೆ ಬಾರಿ ಅವಕಾಶ. ಲತೆಯ ಮಂಟಪದೊಳಗೆ ಕನ್ನಯ ಪತಿಗೆ ಮಡಿಲಲ್ಲಿರಿಸಿ ತಲೆಯನು ಸತಿಯು ನಿದ್ರಿಸಿ ನೋಡಿ ರಘುವರ ನಿಂತು ಯೋಚಿಸಿದ ಗುರುಗಳೆಂದಿಗದರದಿ ಜಾನಕಿಗೆ ಧರಿಸಿರುವಳಿ ಯಮಳ ಪಿಂಡಕ್ಕೆ ಗುರುತರದ ಶ್ರೀರಕ್ಷಗಿತ್ತ ಪೆನೆನುತ ದೈವವನ್ನು ಸ್ಮರಿಸಿ ವಿಶ್ವಾಮಿತ್ರ ನಿತ್ಯಗ ಶರವಿಜೃಂಭಕಗಳನ್ನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಒಡೆಯ ಮೇಲೆ ಮಲಗಿರುವಂತಹ ಜಾನಕಿ ಒಮ್ಮಿಂದೊಮ್ಮೆಲೆ ನಿದ್ರಾದೇವಿಯ ವಶನಾಗಿದ್ದಾಳೆ. ಯಾವ ಕ್ಷೇತ್ರದಲ್ಲಿ ಒಬ್ಬರಿಗೆ ನಿಶ್ಚಿಂತೆ ಎನ್ನುವುದು ಉಂಟು, ಭಯವೆನ್ನುವುದು ಇರುವುದಿಲ್ವೋ ಅಲ್ಲಿ ನಿಶ್ಚಿಂತೆಯಿಂದ ನಿದ್ದೆ ಬರುತ್ತದೆ ಎನ್ನುವುದನ್ನು ಸೀತೆಯನ್ನು ಕಂಡು ನಾವು ಕಲಿಯಬೇಕು. ಈ ರೀತಿಯಂತಹ ನಿದ್ರೆಯಲ್ಲಿರುವಂತಹ ಇವಳನ್ನ ಮುಖವನ್ನು ಕಾಣುವಾಗ ಗುರುಗಳಾಡಿದಂತಹ ಮಾತು ನೆನಪಿಗೆ ಬರುತ್ತಾ ಉಂಟು. ವಸಿಷ್ಠರೇ ಆಡಿದವರಿದ್ದಾರೆ. ಸೀತೆಯ ಉದರದಲ್ಲಿ ಅವಳಿ ಗುಂಡಗಳಿದ್ದಾವೆ, ಅವಳು ಜನ್ಮವನ್ನು ಕೊಡುವುದಕ್ಕಿದ್ದಾಳೆ ಅವಳಿ ಮಕ್ಕಳಿಗೆ ಎನ್ನುವಂತೆ. ಹಾಗಿದ್ದರೆ ಸೂರ್ಯವಂಶದಲ್ಲಿ ಹುಟ್ಟುವಂತಹ ಮಕ್ಕಳು ಅವುಗಳ ರಕ್ಷೆಗಾಗಿಯೇ ವಿಶ್ವಾಮಿತ್ರರು ಬೋಧಿಸಿರುವಂತಹ ಸರವಿಜೃಂಭಕಾಸ್ತ್ರ ಎನ್ನುವಂತಹ ವಿದ್ಯೆಯನ್ನು ಇವಳ ಕಿವಿಯ ಮೂಲಕವಾಗಿ ಬೋಧಿಸುತ್ತೇನಂತೆ. ಹುಡುಕುದಲ್ಲಿಗೆ ಬಂದ ಮಿತ್ರರಮ್ಮ ರಾಮನ ನೋಡಿ ಹೊಡವಿ
ಕಾಲಕ್ಕೆ ಬರಬಾರದು ಎನ್ನುವಂತದನ್ನು ತಿಳಿಯದೇ ಇರುವವನೇನು ನೀನು ಅಲ್ಲ. ಆದರೂ ಬಂದಿದ್ದೀಯಾ ಎಂದಾದರೆ ಯಾವುದೋ ಒಂದು ಘನವಾದ ಕಾರ್ಯವೇ ಇರಬೇಕು. ಸಂಕೋಚ ಬೇಡ, ಭಯ ಬೇಡ, ಏನೇ ವಿಚಾರವಿದ್ದರೂ ಕೂಡ ತಿಳಿಸಬಹುದು. ರಜಕನೋರ್ವನು ನಿನ್ನ ಕೀಳು ನುಡಿಗಳಲ್ಲಿ ನುಡಿಸಿದ ಕೂಳನು ಇದೀಗ ಸತಿಯ ಮೇಳದೊಳಗಿರುವನ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ನಿಮ್ಮ ಆದೇಶದಂತೆ ಊರೂರು ತಿರುಗುತ್ತಾ ಇದ್ದವನ ಕಟ್ಟೆ ಕಡೆಗೆ ಹೋದದ್ದು ರಜಕ ಕೇರಿಗೆ. ಅಲ್ಲೊಂದು ಸನ್ನಿವೇಶವನ್ನು ಕಂಡೆ. ರಜಕನ ಮಡದಿ ಹೇಳದೆ ತವರು ಮನೆಗೆ ಹೋಗಿ ಬಂದಿತ್ತು. ಆ ಕಾಲದಲ್ಲಿ ರಜಕ ಅವಳನ್ನು ಮನೆಯೊಳಗೆ ಸೇರಿಸಿಕೊಳ್ಳುತ್ತಿರಲಿಲ್ಲ. ಈ ಸನ್ನಿವೇಶವನ್ನು ಕಾಣುತ್ತಾ ಅವರ ಮಾತನ್ನು ಕಾಣುತ್ತಾ ಮುಂದುವರಿದಾಗ ಕಡೆಗೊಂದು ಮಾತನ್ನು ಅವ ಹೇಳಿತು. ದೇವರೇ, ಏನಂತೆ? ರಾವಣನಲ್ಲಿಂದ ಬಂದ ಸೀತೆಯನ್ನು ಒಪ್ಪಿಕೊಂಡ ಹುಚ್ಚ ಹೆಣ್ಣಳಿಗ ರಾಮನಾನಲ್ಲ ಅಂತ ಹೇಳಿಬಿಟ್ಟು ಮನ ಬಂದಂತೆ ಶಿಕ್ಷಿಸುವುದಕ್ಕೆ ತನ್ನ ಪ್ರಜಾವರ್ಗದವರಿಗೆ ಇದು ರಾಮರಾಜ್ಯ, ರಾವಣ ರಾಜ್ಯ ಇಲ್ಲ ಅಲ್ಲ. ಎಚ್ಚರವಿರಲಿ, ಯಾವ ಶಿಕ್ಷೆಯನ್ನೂ ರಜಕನಿಗೆ ಕೊಡಕೂಡದು. ತೆರಳು ನೀನು. ಸರಿ ಸರಿ, ಹಾಗಿದ್ದರೆ ತೀರ್ಮಾನವಾಗಬೇಕಾಗಿದೆ. ಮಂತ್ರಾಗಾರವನ್ನು ಸೇರಿಕೊಡುತ್ತೇನೆ. ಮಂತ್ರಾಗಾರವನ್ನು ಪ್ರವೇಶ ಮಾಡಿದ್ದೆ. ಎಲ್ಲರೂ ಮೌನವಾಗಿಯೇ ಇದ್ದಾರೆ. ಆದರೆ ಎಳವೆಯಿಂದಲೇ ನಿನ್ನ ಜೊತೆಯಲ್ಲೇ ಇದ್ದವ ನಾನು. ನಿನ್ನ ಆಟದಲ್ಲಿ, ನಿನ್ನ ಪಾಠದಲ್ಲಿ ಜೊತೆಯಲ್ಲೇ ಇದ್ದ ಕಾರಣ
ನಿನ್ನ ಈ ಮೌನವನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ಹತ್ತಿರಕ್ಕೆ ಬಂದವ ನಾನು. ಅಣ್ಣಯ್ಯ, ಎಲ್ಲರೂ ನಿನ್ನನ್ನು ಕರೆಯುವುದು ಹೇಗೆ? ಶ್ರೀಮುಖ ಎನ್ನುವ ಹಾಗೆ ಮಂಗಳಕರವಾದಂಥ ಮುಖವನ್ನು ನೀನು ಹೊಂದಿದವ. ಆದರೆ ಈ ಕಾಲಕ್ಕೆ ಯಾವುದೋ ಅಮಂಗಲದ ಸೂಚನೆ ಎದ್ದಂತೆ ಮುಖದ ಭಾವ ಬದಲಾಗಿ ಹೋಗಿದೆ. ಅಣ್ಣಯ್ಯ, ಸೂರ್ಯವಂಶ ಎನ್ನುವಂತ ಅಂಬುದಿಗೆ ಚಂದ್ರನೋಪಾದಿಯಲ್ಲಿ ಇರುವವ ನೀನು. ಚಂದ್ರನಿಗೆ ಕಳಂಕ ಬಂತುಂತಾದ್ರೆ ಮತ್ತೆ ನಮ್ಮಂತವರ ಪಾಡೇನು ಹೇಳು? ಅಣ್ಣಯ್ಯ, ಏನಾಯ್ತು? ಯಾಕೆ ಈ ಚಿಂತೆ? ಯಾಕೆ ಇದು ಕೂಡ ನನ್ನಲ್ಲಿ ಹೇಳಬಾರ್ದಣ್ಣ? ಮನುಕುಲೇಶರ ನಡತೆ ಮಾನ್ಯವೋ ಜನಪರ ಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು ಜಗದಿಗೆ ಮನುಕುಲಕ್ಕೆ ಅಪವಾದ ಒಡಸಿದೆ. ಜನಕನಂದನಿಗಿಂದ ನಿಮ್ಮಯ ಮನುಕುಲಕ್ಕೆ ಅಪವಾದ ಒಡಸಿದೆ. ಮನಗೈದಿಗಿನು ತಾನೆನಲು ಅಮ್ಮ ಲಕ್ಷ್ಮಣ, ಅಣ್ಣಯ್ಯ, ರಾಮ ಇಡುವಂತ ಪ್ರತಿಯೊಂದು ಹೆಜ್ಜೆಯ ಬೆನ್ನಿಂದೆಯೂ ನನ್ನ ಜೊತೆಯಾಗಿ ನನ್ನ ಸಹಕಾರಿಯಾಗಿ ಒದಗಿ ಬಂದವ. ಯಜ್ಞ ಸಂರಕ್ಷಣೆಯ ಉದ್ದೇಶಕ್ಕಾಗಿ ನಾನು ಕಾರಣಾಂತರವನ್ನು ಸೇರುವ ಕಾಲಕ್ಕೆ ಗುರುಗಳಾಗಿರುವಂತಹ ವಿಶ್ವಾಮಿತ್ರರ ಜೊತೆಯಲ್ಲಿ ನಾನೂ ಜೊತೆಯಾಗಿ ಬರ್ತೇನೆ ಎನ್ನುವಂತೆ ಬೆನ್ನ ಹಿಂದೆ ಬಂದವ. ನೆರಳಿನಂತೆ ಜೊತೆಯಾಗಿ ಬಂದೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಭಾವಗಳು ಹುಟ್ಟಿತು ಅಂತಾದರೆ ಅದಕ್ಕೆ ನಿನಗೆ ತಿಳಿಯದೆ ಬೇರೆ ಯಾರಿಗೆ ತಿಳಿಯುವುದಕ್ಕೆ ಸಾಧ್ಯ ಉಂಟು ಹೇಳು? ತಿಳಿದುಕೊಂಡೆಯ? ಹೌದು, ಈ ರೀತಿಯಾದಂತಹ ದುಗುಡವೆನ್ನುವುದು ಒಂದು ಆವರಿಸಿರುವುದು ನನ್ನಲ್ಲಿ ಸ್ಪಷ್ಟವೇ ಇಲ್ಲ ಅಂತ ಆಡುವುದಲ್ಲ. ಆದರೆ ಅದಕ್ಕೆ ಕಾರಣವೂ ಇದೆ. ಇದು ಮನುಕುಲ. ಈ ಮನುಕುಲದಲ್ಲಿ ಹುಟ್ಟಿದವರು ನಾವು. ನಮ್ಮ ವಂಶದಲ್ಲಿ ಅದೆಷ್ಟೋ ಮಂದಿ ಆಳಿದ್ದಾರೆ, ಬಾಳಿದ್ದಾರೆ. ತನ್ನ ಕೀರ್ತಿಯನ್ನು ಇಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿಸಿ ತೆರಳಿದವರಿದ್ದಾರೆ. ಅವರು ಇರಿಸಿದಂತಹ ಯಾವ ಕೀರ್ತಿ ಉಂಟು, ಆ ಘನತೆ ಉಂಟು, ಅದು ನಮಗೆಲ್ಲರಿಗೂ ಮಾನ್ಯ ಅಲ್ವಾ? ಅದಕ್ಕೆ ಒಂದು ಕೊರತೆ ಬಾರದ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಸಾಗಿಸಬೇಕು. ಆ ವಂಶದಲ್ಲಿ ಹುಟ್ಟಿದವರು ನಾವು. ಅಂತಹ ವಂಶಕ್ಕೆ ಏನೋ ಒಂದು ಕಲೆಯಾಯಿತು ಅಂತ ಆದರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟ? ಅಂತದ್ದೇನಾಯ್ತಲ್ಲಿ? ಅಪವಾದ ಒಂದು ಬಂತು. ನಮ್ಮ ಅಪವಾದ ಯಾರಿಂದ? ಹೇಗೆ? ಬೇರೆ ಯಾರಿಂದಲೂ ಅಲ್ಲ, ಜನಕನಂದನೆಯಾಗಿರುವಂತಹ ಜಾನಕಿಯಿಂದ. ಜಾನಕಿಯನ್ನು ರಾವಣ ಅಪಹರಿಸಿದ. ಅವನನ್ನು ನಾನು ಮರಳಿ ಪ್ರಗ್ರಹಿಸಿದೆ. ಆದರೆ ಇದನ್ನು ರಜಕನೋರ್ವ ಆಡಿದನಂತೆ. ರಾವಣನ ವಶದಲ್ಲಿದ್ದಂತಹ ಸೀತೆಯನ್ನು ರಾಮ ಸ್ವೀಕರಿಸುವ ರೀತಿಯಲ್ಲಿ ನಾನು ನಿನ್ನನ್ನು ಸ್ವೀಕರಿಸುವುದಕ್ಕೆ ರಾಮನಂತೆ ನಾನು ಮರುಳನಲ್ಲ ಅಂತ ಆಡಿದನಂತೆ. ಈ ಮಾತುಗಳನ್ನು ಕೇಳಿದ ಮೇಲೂ ನಾನು ಸುಮ್ಮನಿರುವುದಕ್ಕೆ ಸಾಧ್ಯ ಉಂಟೆ? ಏನು ನಿರ್ಧಾರ ತೆಗೆದುಕೊಂಡು? ಅದಕ್ಕಾಗಿ ತೀರ್ಮಾನಿಸಿದ್ದೇನೆ. ಏನನ್ನ? ಸೀತೆಯನ್ನು ಬಿಡುವ ತೀರ್ಮಾನ. ಲೋಕಮಾತೆಯ ಚಾರು ಚರಿತೆಯನು ಜಗವೆಲ್ಲ ಏಕಮತದಿಂದ ಪೊಗಳುವುದು, ಏಕಮತದಿಂದ ಪೊಗಳುವುದು.
ಮೃದು ಹೃದಯಾದಂತ ನನ್ನ ಅಣ್ಣನಲ್ಲಿ ಇಂಥ ಕಠಿಣ ಭಾವವನ್ನು ನೀನು ಹೇಗೆ ತುಂಬಿಸಿದೆ? ಅದಲ್ಲದೆ ಇದ್ರೆ ಲೋಕ ಮಾತೆ ಎನಿಸಿದ ಸಕಲ ಗುಣ ಸಂಪನ್ನೆಯಾದಂತ ಸೀತಾಮಾತೆಯ ಬಗ್ಗೆ, ಅವಳ ಚಾರಿತ್ರ್ಯ ಬಗ್ಗೆ ಕಳಂಕದ ಮಾತುಗಳನ್ನು ಆಡುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಸೀತಾಮಾತೆಯ ಪಾತಿವ್ರತ ಧರ್ಮದ ಬಗ್ಗೆ, ಅವಳ ಶೀಲದ ಬಗ್ಗೆ ಈ ಹಿಂದೆಯೇ ನಾವು ತಿಳಿದವರಲ್ಲವೇ? ಒಂದು ಕಾಲಕ್ಕೆ ರಾವಣಾದಿ ಕಳರನ್ನೆಲ್ಲ ವಧಿಸಿ ಸೀತೆಯನ್ನು ಮರಳಿ ಪಡೆಯುವಂತಹ ಹೊತ್ತಿಗೆ ಅವಳ ಚಾರಿತ್ರ್ಯ ಕುರಿತಾಗಿ ಇದೆ ಒಂದು ಪ್ರಶ್ನೆ ಎದ್ದಿತ್ತು. ರಕ್ಕಸನ ಬಂಧನದಲ್ಲಿದ್ದಂತ ಸೀತೆಯನ್ನು ರಾಮ ಸ್ವೀಕರಿಸುವುದು ಸರಿಯೇ? ಆ ಹೊತ್ತಿಗೆ ಸೀತಾ ಮಾತೆಯೇ ತೋರಿಸಿಕೊಟ್ಟಳಲ್ಲ. ಅಗ್ನಿ ಪ್ರವೇಶವನ್ನು ಮಾಡಿ ಹೊರ ಬರುವಂತ ಕಾಲಕ್ಕೆ ಮುಡಿದ ಹೂ ಬಾಡಲಿಲ್ಲ, ಮೈಯ ಬಣ್ಣ ಬದಲಾಗಲಿಲ್ಲ, ಉಟ್ಟ ಸೀರೆ ವ್ಯತ್ಯಾಸವನ್ನು ಹೊಂದಲಿಲ್ಲ, ಸುಟ್ಟು ಹೋಗಲಿಲ್ಲ. ಹಾಗಾದ್ರೆ ತಾನು ಪರಿಶುದ್ಧಳಿದ್ದಾಳೆ, ಪರಮ ಪತಿವ್ರತೆ ಇದ್ದೇನೆ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವಳಲ್ವೇ ನಮ್ಮ ತಾಯಿ? ಅಷ್ಟೇಕೆ ನಮ್ಮ ಅಯ್ಯನೇ ಸ್ವರ್ಗದಿಂದ ರಾಮ ಸೀತೆ ಪರಮ ಪವಿತ್ರಳಿದ್ದಾಳೆ, ನೀನವಳನ್ನು ಸ್ವೀಕರಿಸು ಎನ್ನುವ ಹಾಗೆ ಆಡ್ಲಿಲ್ವೇ? ಆದ್ರೆ ಅಂತಹ ತಾಯಿಯನ್ನು ಅವಳ ಶೀಲದ ಕುರಿತಾಗಿ ಇಂದು ಇಂಥ ಬಿರು ನುಡಿಗಳನ್ನು, ಇಂಥ ನಿರ್ಧಾರವನ್ನು ನನ್ನ ಅಣ್ಣ ಕೈಗೊಂಡನಲ್ಲ. ಇದಕ್ಕೆ ಕಾರಣ ಆದದ್ಯಾರು? ಕಾರಣವಾದದ್ದೇನು? ಆ ಅಗಸನ ಮಾತುಗಳಲ್ವೇ? ಆಗಸನ ಮಾತು ಅವನು ಕಲುಷಿತಗೊಳಿಸುವುದಕ್ಕೆ, ಹಾಳುಗೊಳಿಸುವುದಕ್ಕೆ ಪ್ರಯತ್ನಿಸುವುದರಂತಾದ್ರೆ ಅದು ಸಾಧ್ಯವಾದೀತೆ ಹೇಳು. ಮಾತ್ರವಲ್ಲ, ಯಾವನೋ ಒಬ್ಬ ಮೂರ್ಖ ತನ್ನ ವ್ಯರ್ಥ ಪ್ರಯತ್ನದ ಮೂಲಕವಾಗಿ ಆಕಾಶವನ್ನು ನೋಡಿ ಉಗುಳಿದರೆ ಬಾನು ಎಂದಲಾಗುವುದಕ್ಕೆ ಸಾಧ್ಯ ಉಂಟೆ? ಪರಮ ಮಹಿಮನಾದ ಕಳಂಕರಹಿತರಾದಂತ ನಿನ್ನ ಕುರಿತಾಗಿ ಈ ರೀತಿಯ ಬಿರುನುಡಿಗಳನ್ನಾಡಿದ ಆಗಸನ ತಲೆ ಕೊಡುವ ಕಳವಳಗೊಳ್ಳುವುದು ತರವೆ ನೀವೆಲ್ಲ ಹಿಡಿಯಾತ್ಮನಿಗೆ ಕರಿಕಲಿಗೆಂಬುದಿಲ್ಲ, ಹಿಡಿಯಾತ್ಮನಿಗೆ ಕರಿಕಲಿಗೆಂಬುದಿಲ್ಲ. ಅವನ ತಲೆ ಕತ್ತರಿಸ್ತೇನೆ, ಒಂದು ಆಜ್ಞೆ ಮಾಡು. ರಜಕನನ್ನೇ ಶಿಕ್ಷಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯ. ಸೀತೆಯ ಪಾತಿವ್ರತ್ಯದ ಬಗ್ಗೆ ನೀನು ಅದೆಷ್ಟೋ ಕೊಂಡಾಡಿದೆ, ನನ್ನಲ್ಲೇ ಆಡಿದೆ. ಆದರೆ ಸೀತೆಯ ಕುರಿತಾಗಿ ನಿನಗಿಂತ ತಿಳಿದವನು ನಾನಲ್ವೇ? ನನ್ನಷ್ಟು ಸೀತೆಯನ್ನು ನೀನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಅವಳು ಪತಿವ್ರತೆಯ ಕುರಿತಾಗಿ
ಸಂಶಯವಿದ್ದು ಇಂತಹ ತೀರ್ಮಾನವನ್ನು ನಾನು ತೆಗೆದುಕೊಂಡಿರುವುದಲ್ಲ. ಅವಳು ಪತಿವ್ರತೆಯೇ ಇದ್ದಾಳೆ. ಆದರೆ ಏನು ಮಾಡೋಣ ಹೇಳು? ಈ ಹಿಂದೆ ಅಗ್ನಿ ಪರೀಕ್ಷೆಯ ಕಾಲದಲ್ಲಿ ಅವಳನ್ನು ಎತ್ತಿಕೊಂಡು ಬಂದಂತ ಅಗ್ನಿದೇವನಾಡಿದ ಸೀತೆ ಪತಿವ್ರತೆ ಇದ್ದಾಳೆ ಎನ್ನುವಂತೆ ನನ್ನ ಅಯ್ಯ ಬಂದು ಆಡಿದ. ಆ ಕಾಲಕ್ಕೆ ನಾನು ಒಪ್ಪಿದೆ. ದೇವಾದಿ ದೇವತೆಗಳು ಬಂದು ಆಡಿದ್ದಾರೆ, ಸೀತೆ ಪತಿವ್ರತೆ ಇದ್ದಾಳೆ ಎನ್ನುವಂತೆ ಒಪ್ಪಿಕೊಂಡೆ, ನಾನು ಸ್ವೀಕರಿಸಿದೆ. ತಮ್ಮ, ಈ ಕಾಲಕ್ಕೆ ನನ್ನ ಹತ್ತಿರಕ್ಕೆ ಯಾರೂ ಬರಲಿಲ್ಲ. ಸೀತೆ ಪತಿವ್ರತೆ ಇದ್ದಾಳೆ ಎನ್ನುವಂತೆ ಆಡಿದವರು ಯಾರೂ ಇಲ್ಲ. ಹೇಗೆ ಸ್ವೀಕರಿಸಲಿ ಹೇಳು? ಗುರುಗಳಾಗಿರುವಂತಹ ವಶಿಷ್ಠರಲ್ಲಿ ಹೇಳಿ ತ್ಯಜಿಸುತ್ತೇನೆ ಸೀತೆಯನ್ನು ಎನ್ನುವಂತೆ. ಅವರಾದರೂ ತ್ಯಜಿಸುವುದು ಬೇಡ ಅಂತ ಆಡಲಿಲ್ಲ. ಸೀತೆಯನ್ನು ಬಿಟ್ಟು ನಿನಗೆ ಬದುಕುವುದಕ್ಕೆ ಸಾಧ್ಯ ಉಂಟ ರಾಮ ಅಂತ ಆಡಿದರು. ಏನು ಮಾಡಲಿ ಹೇಳು? ನನ್ನ ಸೀತೆ ಪತಿವ್ರತೆ ಇದ್ದಾಳೆ ಎನ್ನುವುದನ್ನು ಯಾರೋ ನನಗೆ ಬಂದು ಹೇಳಬೇಕಾಗಿ ಇಲ್ಲ. ಅವಳ ಚಾರಿತ್ರ್ಯದ ಕುರಿತಾಗಿ ನನಗೆ ಸಂಶಯವಿಲ್ಲ. ಆದರೆ ನನಗೆ ನನ್ನ ವಂಶದ ಘನತೆ ಎನ್ನುವುದು ಮೂಲ. ಅದರ ಮೇಲೆ ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುವಂತಹ ವ್ಯಾಮೋಹವನ್ನು ತೋರಿಸುವ ಹಾಗಿಲ್ಲ. ನನ್ನ ವಂಶದಲ್ಲಿ ಆಗಿ ಹೋದವರು ತನ್ನ ಸಂಸಾರಕ್ಕಾಗಿ, ತನ್ನ ಬಂಧುಗಳಿಗಾಗಿ ಬದುಕಿದವರಲ್ಲ. ತನ್ನ ಮಕ್ಕಳನ್ನಾದರೂ ಬಿಟ್ಟಿದ್ದಾರೆ, ವಂಶವನ್ನು ಬಿಟ್ಟವರಲ್ಲ. ಅಂತಹ ವಂಶದಲ್ಲಿ ಹುಟ್ಟಿದಂತಹ ನಾನು ಇನ್ನು ಸೀತೆಗಾಗಿ ತೀರ್ಮಾನವನ್ನು ಬಿಡಲೇ ಇಲ್ಲ. ತಮ್ಮ, ಈ ಅಪವಾದವೆನ್ನುವುದು ನಾವಿರುವಾಗ ಬಂತು. ಅದನ್ನು ಈಗ ನಾವು ಎದುರಿಸಬಹುದು. ನಾವು ಇಲ್ಲದೇ ಇರುವ ಕಾಲಕ್ಕೆ ಅಪವಾದ ಬಂತು ಅಂತಾದರೆ ಯಾರಲ್ಲಿ ಬಂದು ಏನು ಅಂತ ಹೇಳುವುದಕ್ಕೆ ಸಾಧ್ಯ ಉಂಟು? ವಸ್ತ್ರವನ್ನು ಶುಚಿಗೊಳಿಸುವಂತಹ ಒಬ್ಬ ರಜಕ ಇಂದು ಆಡಿದ್ದಾನೆ. ಸೀತೆಯ ಚಾರಿತ್ರ್ಯದಲ್ಲಿ ಕಪ್ಪು ಚುಕ್ಕೆಯನ್ನು ಕಂಡಿದ್ದಾನೆ ಅಂತಾದರೆ ಅದನ್ನು ಶುಚಿಗೊಳಿಸಲೇಬೇಕು. ಯೋಚನೆ ಮಾಡಿ ನೋಡು. ಒಬ್ಬಾತ ಯಾಗಕ್ಕಾಗಿ ಹವಿಸನ್ನು ತಂದಿಡುತ್ತಾನೆ. ಅದನ್ನು ಎಲ್ಲಿಂದಲೋ ಹಾರಿ ಬಂದಂತಹ ಕಾಗೆಯೊಂದು ಬಂದು ಮುಟ್ಟುತ್ತದೆ. ನೈವೇದ್ಯದ ತಪ್ಪಲ್ಲ. ಹಾಗೆಂದು ಕಾಗೆಯನ್ನು ಶಿಕ್ಷಿಸುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ನೈವೇದ್ಯವನ್ನು ಬಿಸಾಡುವುದು ಮುಂದಿನ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗುತ್ತದೆ. ಕಾರಣದಿಂದಲಾಗಿಯೇ ಇಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ತಮ್ಮ, ಇನ್ನು ತೀರ್ಮಾನವನ್ನು ಕೈ ಬಿಡುವವನು ನಾನಲ್ಲ. ತೀರ್ಮಾನಿಸಿ ಆಗಿದೆ. ಇದು ರಾಮನ ತೀರ್ಮಾನ. ಅದಕ್ಕಾಗಿ ಸೀತೆಯನ್ನು, ಗಂಗೆಯನ್ನು ಉತ್ತರಿಸಿ ಕಾಡಿನಲ್ಲಿ ಬಿಟ್ಟು ಬಾ. ಮರುಗಿ ಬಿಸುಯಲ್ಲಿ ಮಗವಟ್ಟಿದ್ದ ಲಕ್ಷ್ಮಣನೋ ಧವನಿ ಜಯ ದುರಿದ ಉಳಿದುವ ತರಣಿ ಕುಲದಿ ಕೀರ್ತಿ ಸೌಧವ ಹೊರುವ ಕಂಬದ ಕಾಯಕವು ತನಗಾಯ ತಕಟ ಎಂತ ರಾಮ ಅಯ್ಯೋ ಲಕ್ಷ್ಮಣ, ಇದು ರಾಮಾಜ್ಞೆ, ಇದು ರಾಜಾಜ್ಞೆ ಎನ್ನುವ ಹಾಗೆ ಆಡಿ ನನ್ನನ್ನು ಹಿಂದೆ ತಿರುಗಿ ನೋಡದೆ ಹೋಗೇ ಬಿಟ್ಟನಲ್ಲ. ಅಪ್ಪ, ಎಂತ ಕಠಿಣವಾದಂತ ಹೃದಯ, ಹೂವಿನಂತ ಮನಸ್ಸಿದ್ದಂತ ನನ್ನಣ್ಣ ಈ ಹೊತ್ತಿಗೆ ಎಷ್ಟು ಕಟುವಾಗಿ ವರ್ತಿಸುವುದಕ್ಕೆ ಪ್ರಾರಂಭಿಸಿದನಲ್ಲ. ಒಂದು ಮಾತಾಡುವುದಕ್ಕೆ ನನಗೆ ಅವಕಾಶ ಇಲ್ಲ. ರಾಜಾಜ್ಞೆ. ನಾನು ಕೇವಲ ಸೀತಾವಲ್ಲಭನಾಗಿ, ಸೀತಾರಾಮನಾಗಿ ಇರುವುದಲ್ಲ, ನಾನು ರಾಜಾರಾಮನಾಗಿ ಬದುಕಬೇಕು. ಅದಕ್ಕಾಗಿ ಸೀತೆಯನ್ನು ಬಿಡುತ್ತೇನೆ. ಈ ಲಕ್ಷ್ಮಣನಿಗೆ ಭಾವನೆಗಳಿಲ್ಲವೆ? ಈ ಲಕ್ಷ್ಮಣನಿಗೆ ಭಾವನೆಗಳಿಲ್ಲವೆ? ನನ್ನ ಭಾವನೆಗೆ ಬೆಲೆ ಇಲ್ಲವೆ? ಒಂದು ಮಾತಾಡುವುದಕ್ಕೆ ಅವಕಾಶ ಇಲ್ಲ ನನಗೆ.
ಹಾಗಾದ್ರೆ ಅರ್ಥ ಏನು? ಸರಿ, ನಮ್ಮ ಕುಲದಲ್ಲಿ ಅನೇಕರು ಹುಟ್ಟಿದ್ದಾರೆ. ಹುಟ್ಟಿದ್ದು ಮಾತ್ರವಲ್ಲ, ಕೀರ್ತಿಯನ್ನು ಸಂಪಾದಿಸಿದ್ದಾರೆ. ಕೀರ್ತಿ ಎಂಬಂತ ಸೌಧ, ಈ ಸೌಧ ಗಟ್ಟಿಯಾಗಿ ನಿಲ್ಲಬೇಕು ಅಂತಾದ್ರೆ ಅದಕ್ಕೆ ಗಟ್ಟಿಯಾದ ಕಂಬಗಳೇ ಬೇಕಾಗುತ್ತದೆ. ಈಗ ಅರ್ಥವಾಯಿತು. ಇಲ್ಲಿ ನಾನಿರಬೇಕಾದ್ದು ಕೇವಲ ಸೌಧವನ್ನು ಅಥವಾ ನಮ್ಮ ಕೀರ್ತಿಯ ಕಲಶವನ್ನು ಹೊರುವಂತಹ ಒಂದು ನಿರ್ಜೀವ ಕಂಬವಾಗಿ ಮಾತ್ರ. ಎಷ್ಟನ್ನು ಅಣ್ಣ ಆಜ್ಞೆ ಮಾಡಿದ್ದಾನೋ ಅಷ್ಟನ್ನು ಮಾಡುವುದಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ. ಬೇರೆ ಯಾವ ಅವಕಾಶಗಳು ನನಗಿಲ್ಲ. ಇದು ರಾಮನಾಜ್ಞೆ. ಮೀರುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೆ ಸಾಧ್ಯ ಉಂಟು ಹೇಳಿ? ಅಂಥದ್ರಲ್ಲಿ ಅವನ ನೆರಳಿನಂತೆ ಅವನನ್ನು ಅವಲಂಬಿಸಿದಂತ ನಾನು ಮೀರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಇಲ್ಲ, ರಾಮನಾಜ್ಞೆಯನ್ನು ಮೀರುವುದಿಲ್ಲ. ರಾಜಾರಾಮನಾಜ್ಞೆಯಂತೆ ನನ್ನ ದುಃಖಗಳನ್ನೆಲ್ಲ ಬದಿಗಿರಿಸಿ ನಾನು ನಡೆದುಕೊಳ್ಳುವುದಕ್ಕೆ ಸಿದ್ಧನಾಗಲೇಬೇಕು. ಸರಿ, ಅಮ್ಮ ಇದ್ದಾಳಲ್ಲ, ಅಂತೊಬ್ಬರವನ್ನು ಸೇರಿಕೊಡುತ್ತೇನೆ. ಕಳವಳಿಸಿ ನಡೆದ ಜಾನಕಿ ನಲವಿನಿಂದು ಯಾರೆಯಲ್ಲಿಯ ಪುಣ್ಯ ಸನ್ನಿಧಿಗೆ ಬಂದ ಮೈದುನನ್ನು ಕಾಣುತ್ತ ದೇವಿ ಅವನು ಯಾರೆಯ ನಿಳಿಯುತ್ತ ಒಂದೇದಾನಂದ ತಿರೇಕದಿ ಹಾಯಾಗಿ ಉಯ್ಯಾಲೆಯಲ್ಲಿ ಚೀಕಾಡುತ್ತಿದ್ದ ಬಿಡು ನಾನು. ಮನಸ್ಸಿಗೇನೋ ಸ್ವಲ್ಪ ಬೇಸರ ಆವರಿಸಿತ್ತು. ಆ ಕ್ಷಣದಲ್ಲಿ ನೀನು ಬಂದೆಯಾ ಮಗನೇ? ನೀ ಬಂದ ಆ ಕ್ಷಣವೇ ನನ್ನ ಮನಸ್ಸಿನ ಬೇಸರವೆಲ್ಲವೂ ದೂರವಾಗಿ ಹೋಯಿತು. ಸಂತೋಷಗೊಂಡವಳಿದ್ದೇನೆ. ಲಕ್ಷ್ಮಣ, ಒಂದು ಬಾರಿ ಕರೆದರೆ 10 ಬಾರಿ ಓಡೋಡಿ ಬರುವವನು ನೀನು. ದೂರದಲ್ಲಿಯೇ ನಿಂತಿದ್ದೀಯ. ಮಗನೇ, ನನ್ನ ಬಳಿಗೆ ಬರುವರೇ ಬಲವಾದಂತಹ ಕಾರಣವಿರಬೇಕು. ಏನು ಬಂದೆ ಮಗನೇ? ಏನಾಗಬೇಕು ಹೇಳು ಕಂದ. ಹುಸಿನಗೆಯ ಜವನಿಕೆಯೊಳಗೆ ದುಗುಡವ ಹುಗಿದು ಸೀತೆಯ ಪಾದಯು ಬೆಳವ ನೋಡುತ್ತಿದ್ದೆನು. ಚಿತ್ತವಿಸಲೆ ದೇವಿಗೆ ತನಾಗಿಯ ಚಿತ್ತದಾಶಯ ತೇರ ಉತ್ತಮ ಕಾನನ ದತ್ತ ಕೊಂಡೊಯ್ಯೇನು
ಕಾರಣಕ್ಕೂ ಬರುವವಲ್ಲ ಎನ್ನುವುದು ನಿನಗೂ ಗೊತ್ತಿರುವ ವಿಚಾರ. ಹೌದು ಮಗನೇ. ಅಪ್ಪ, ಹ್ಮ್ ಬಲವಾದಂತ ಕಾರಣವನ್ನು ಹೊಂದಿ ಹ್ಮ್ ನಿನ್ನ ಬಳಿಗೆ ನಾನು ಓಡೋಡಿ ಬಂದವ. ಹ, ನನ್ನನ್ನು ಹ್ಮ್ ಅಣ್ಣನೇ ಕಳುಹಿಕೊಟ್ಟದ್ದು ಇಲ್ಲಿವರೆಗೆ. ನನ್ನ ಪತಿದೇವರು ಹೌದು ಇಲ್ಲಿವರೆಗಾಗಿ ಕಳುಹಿಸಿಕೊಟ್ಟರೆ ಹೌದು, ಯಾಕೆ ಮಗನೇ? ಕಾರಣ ಉಂಟು. ಹ್ಮ್ ಈ ಹಿಂದೆ ಚಂದ್ರಿಕಾ ವಿಹಾರಕ್ಕಾಗಿ ನೀವಿವರು ಹೊರಟು ಹೋದವರಂತೆ. ಹೌದು. ಆ ಹೊತ್ತಿಗೆ ಹ್ಮ್ ನಿನ್ನ ಮನದಾಳದಂತ ಬಯಕೆಯನ್ನು ಹ್ಮ್ ಅಣ್ಣನಲ್ಲಿ ನೀನು ಹೇಳಿಕೊಂಡೆಯಂತೆ. ಹ, ಮಂತ್ರ ಘೋಷವನ್ನು ಕೇಳಬೇಕು, ಹ್ಮ್ ಋಷಿ ಮುನಿಗಳ ಸಂಘವನ್ನು, ಹ್ಮ್ ಅವರ ಸಾಮೀಪ್ಯವನ್ನು ಪಡೆಯಬೇಕು, ಹ್ಮ್ ಯಾಗ ಧೂಮವನ್ನು ಆಗ್ರಾಣಿಸಬೇಕು, ಹ್ಮ್ ಋಷಿ ಪತ್ನಿಯರ ಜೊತೆ ಹ, ಸರಸ ಸಲ್ಲಾಪದ ಮಾತುಗಳನ್ನು ಆಡಬೇಕು. ಹ್ಮ್ ಹೀಗೆನ್ನುವಂತ ವಿಚಾರವನ್ನು ನೀನು ಅವನಲ್ಲಿ ಹೇಳಿದೆಯಂತೆ. ಹೌದು. ಆದುದರಿಂದ ಹ್ಮ್ ಅಣ್ಣನೇ ಬಳಿಗೆ ಕರೆದು ಹ್ಮ್ ಈ ವಿಚಾರವನ್ನೆಲ್ಲ ನನ್ನಲ್ಲಿ ಹೇಳಿದೆ. ಹ, ಮಾತ್ರವಲ್ಲ, ಹ್ಮ್ ಒಂದು ಆಜ್ಞೆಯನ್ನು ಮಾಡಿದ್ದಾನೆ. ಏನೆಂದು? ನಿನ್ನ ಅತ್ತಿಗೆಯನ್ನು ಹ್ಮ್ ಋಷಿಯಾಶ್ರಮ ಬಳಿಗೆ ಕರೆದುಕೊಂಡು ಹೋಗಿ ಹ್ಮ್ ಅವಳ ಆಸೆಗಳು ಏನಿದೆಯೋ ಹ, ಅದೆಲ್ಲವನ್ನು ತೀರಿಸುವ ಬಾ ಮಗನೇ ಅಂತ ಹೇಳಿದ್ದಾನೆ. ಹ್ಮ್ ಆದುದರಿಂದಲೇ ಅದು 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 ಸ್ವರ್ಣ ರಥ ಸಿದ್ಧವಾಗಿದೆ. ಹ್ಮ್ ನೀನು ಸಿದ್ಧಳಾದದ್ದು ಹೌದಂತಾದ್ರೆ ಹ್ಮ್. ಹೀಗೆ ಬಾ, ರಥವನ್ನು ಏರು, ನಿನ್ನಲ್ಲಿ ಜೋಪಾನವಾಗಿ ಕರೆದುಕೊಂಡು ಹೋಗಿ ಹಾಗೆ ಕರೆದುಕೊಂಡು ಬರ್ತೇನೆ. ದಿಟ್ಟವೇ? ದಿಟವೇ ನಿನ್ನಾಯ ವಚನ ಸೌಮಿತ್ರಿ ಮಾತು ನಿಜ ತಾಯಿ. ಮತ್ತೊಮ್ಮೆ ಹೇಳು ಮಗನೇ. ಹೌದಮ್ಮ. ಮಗದೊಮ್ಮೆ ಹೇಳು ಕಂದ. ಆಹಾ. ನೀನೀಗ ಬಂದದ್ದು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಮ್ಮ. ಕೆಲವು ದಿವಸಗಳ ಹಿಂದೆ ನನ್ನ ಪತಿದೇವರಲ್ಲಿ ನನ್ನ ಆಸೆಯನ್ನು ನಾನು ಹೇಳಿಕೊಟ್ಟವಳು. ಅದನ್ನು ಇಷ್ಟು ಬೇಗ ಅವರು ಪೂರೈಸಿಕೊಡುತ್ತಾರೆ ಎನ್ನುವ ಹಾಗೆ ನಾ ಕನಸಿನಲ್ಲಿ ಎಣಿಸಿಕೊಂಡವಳಲ್ಲ.
ನನ್ನ ಪತಿದೇವರು ನನಗೆ ಆಜ್ಞೆಯನ್ನು ಮಾಡಿದ್ದಾರೆ. ಆಜ್ಞೆಯನ್ನು ಮಾಡಿದ್ದಾರೆ. ನೀನೀಗ ಕಟಿಬದ್ಧನಾಗಿ ನಿಂತಿದ್ದೀಯ. ಹೌದಪ್ಪ. ನನ್ನನ್ನು ಅಡವಿಯತ್ತ ಕೊಂಡೊಯ್ಯುವುದಕ್ಕೆ ಬೇಕಾಗಿ ನೀನೀಗ ಬಂದಿರುವೆಯಾ ಮಗನೇ? ಅಣ್ಣನ ಆಜ್ಞೆಯನ್ನು ಪಾಲಿಸಬೇಕಾದ್ದು ನಮಗೆ ಕರ್ತವ್ಯ ಅಲ್ವೇ? ಸಂತೋಷವಾಯಿತು ಕಂದ, ಸಂತೋಷವಾಯಿತು. ಆದರೆ ಕೆಲವೊಂದು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆಯಲ್ಲ. ಪ್ರಶ್ನೆ? ಹೌದು ಮಗನೇ. ಏನಮ್ಮ ಪ್ರಶ್ನೆ? ಜೊತೆಯಲ್ಲಿ ಯಾರು ಬರುತ್ತಾರೆ ಮಗನೇ? ಜೊತೆಯೊಳಗರು ನಿನ್ನಯ ಸತಿಯೋ ನಯ ಸತಿಯು ಭರತನ ಭಾರ್ಯೆಯೋ ಭರತನ ಭಾರಿಯು ಎನಗದಿಸಲುಗೆಯ ತಂಗಿ ಶ್ರುತ ಕೀರ್ತಿಯಳೋ ಮಾತೆಯರು ಹಿತದಿ ಬೇಡ ಕಾನನದಿ ಮುನಿಗದಿಯರಿಗೆ ಕೊಡಲೇ ನನುಯ್ಯಲಿ ಕ್ಷಿತಿಯಧಿಪನೇನಿಂದನೆ ತಲ್ಲನಿಸಿ ಲಕ್ಷ್ಮಣನು ಜೊತೆಯೊಳಾರೈತಗರು ನಿನ್ನಯ ಸತಿಯು ಭರತನ ಭಾರ್ಯೆಯು ಎನಗತಿಸಲುಗೆಯ ತಂಗಿಸುದ ಕೀರ್ತಿಯಳು ಮಾತೆಯರು ಹಿತದಿ ಬೇಡ ಕಾರಣದಿ ಮುನಿಗದಿಯರಿಗೆ ಕೊಡಲೇ ನನುಯ್ಯ ಕ್ಷಿತಿಯಧಿಪನೇನೆಂದರೇನೆ ತಲ್ಲನೆಸಿ ಲಕ್ಷ್ಮಣನು ಲಕ್ಷ್ಮಣ, ಅಮ್ಮ, ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ಈ ಸಂದರ್ಭದಲ್ಲಿ ಮೂಡುವಂತದ್ದು. ಏನಮ್ಮ? ನಾನೀಗ ತುಂಬ ಗರ್ಭಿಣಿ ಇದ್ದೇನೆ. ಈಗ ನಿನ್ನಲ್ಲಿ ನಿನ್ನ ಅಣ್ಣ ಆಜ್ಞೆಯನ್ನು ಮಾಡಿ ಕಳುಹಿಸಿದ್ದಾರೆ. ಹೌದು. ಅಡವಿಯತ್ತ ಕೊಂಡೋಗು ಸೀತೆಯನ್ನು ಎನ್ನುವ ಹಾಗೆ. ಹೌದು. ಆದರೆ ತುಂಬ ಗರ್ಭಿಣಿಯಾದಂತಹ ನನ್ನನ್ನು ಒಬ್ಬಳನ್ನೇ ಕಳುಹಿಸಿಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುತ್ತಾ ಇರುವುದು, ಏನಮ್ಮ? ಜೊತೆಯಲ್ಲಿ ಯಾರು ಬರುತ್ತಾರೆ ಮಗನೇ? ನಿನ್ನಯ ಸತಿ ಬರುತ್ತಾಳೆಯೋ, ಹ್ಮ್. ಭರತನ ಭಾರ್ಯೆ ಬರುತ್ತಾಳೆಯೋ, ಹ್ಮ್. ಅಥವಾ ಎನಗತಿ ಸಲುಗೆ ಇರುವಂತಹ ನನ್ನ ತಂಗಿ ಹ್ಮ್. ಶ್ರುತಕೀರ್ತಿ ಬರುತ್ತಾಳೆಯೋ, ಹ್ಮ್. ಮಾತೆಯಂದಿರು ಬರುತ್ತಾರೆಯೇ? ಹ್ಮ್. ಮಾತ್ರವಲ್ಲ, ಹ್ಮ್. ನಾವು ಹೋಗುವುದು ಮುನಿ ವಧುಗಳನ್ನು ಕಾಣುವುದಕ್ಕೆ ಬೇಕಾಗಿ. ಹೌದು. ಹಾಗೆ ಬರಿಗೈಯಲ್ಲಿ ಹೋಗುವುದು ತರವಲ್ಲ. ಆ. ಮುನಿ ಸತಿಯರಿಗೆ ಕೊಡುವುದಕ್ಕೆ ಏನಾದರೂ ಸುವಸ್ತುಗಳನ್ನು ಕೊಟ್ಟಿದ್ದಾರೆ. ಹ್ಮ್. ಹೇಳು ಮಗನೇ, ಹೇಳು ಕಂದ. ಅಮ್ಮ, ಹ್ಮ್ ಈ ಸಂತೋಷದಲ್ಲಿ ಹ್ಮ್ ಕೆಲ ವಿಚಾರಗಳನ್ನು ನೀನು ಮರೆತ ಹಾಗೂ ಯಾಕೆ ಮಗನೇ? ನನ್ನ ಹೆಂಡತಿಯಾಗಲಿ ಹ್ಮ್ ಅಥವಾ ನನ್ನ ತಮ್ಮಂದಿರ ಹೆಂಡತಿಯಾಗಲಿ ಆ, ಅವರೆಲ್ಲರೂ ನಿನ್ನ ಹಾಗೆ ತುಂಬ ಗರ್ಭಿಣಿಯರಲ್ವೇ ಅಮ್ಮ? ಓಹೋ ಹೌದಲ್ಲ. ಅವರಲ್ಲಿ ನಾವು ಹೋಗಿ ನೀವು ಅಲ್ಲಿಗೆ ಬರುತ್ತೀರಂತ ಕೇಳುವುದಕ್ಕೆ ಸಾಧ್ಯವಾಗುತ್ತದೆ? ಹೇಳು. ನನ್ನ ಮನಸ್ಸಲ್ಲಿ ಮೂಡಿದಂತಹ ಭಯಕ್ಕೆ ಅದು ಅವರಲ್ಲಿ ಮೂಡಲಿಲ್ಲ. ಹೌದು. ಹೇಳುವುದು ಕೇಳುವುದು ತಪ್ಪಾಗಿ ಹೋಗುತ್ತದೆ. ಮತ್ತೆ ಮಾತೆಯರು ಹೌದು. ವಯಸ್ಸಾದವರು ಹ್ಮ್ ವಯಸ್ಸಾದವರು ನೀವು ಕಾಡಿಗೆ ಬರ್ತೀರಂತ ಕೇಳಿದ್ರೆ ಅದು ಸರಿಯಾಗುತ್ತದೆ ಅಮ್ಮ? ವೃದ್ಧಾಪ್ಯದಲ್ಲಿ ಕಾಡಿಗೆ ಹೋಗುವುದು ಸರಿಯಲ್ಲ. ಮತ್ತೆ ಹ್ಮ್ ಋಷಿ ಪತ್ನಿಯರನ್ನು ಋಷಿ ಮುನಿಗಳನ್ನು ಕಾಣುವಲ್ಲಿ ಹ್ಮ್ ಸುವಸ್ತುಗಳು ಏನು ಬೇಕು ಅಂತ ನಾನು ನಿರ್ಧರಿಸುವುದಲ್ಲವಲ್ಲಮ್ಮ. ಸಾಮ್ರಾಜ್ಞಿಯಾದಂತ ನೀನೇ ನಿರ್ಧರಿಸಿದ್ರೆ ಒಳ್ಳೇದಲ್ವಾ ತಾಯೇ? ಅದು ಹೌದು. ಹಾಗಾದ್ರೆ ಇಂದು ಇಂದು ನೀನು ಏಕಾಂಗಿ ಒಬ್ಬಳೆಯಾಗಿ ಅದು ನನ್ನ ಪತಿದೇವರು ನನಗೆ ಆಜ್ಞೆಯನ್ನು ಮಾಡಿ ಹ್ಮ್ ಘನವಾದಂತ ಕಾರ್ಯ ಉಂಟು ಅಂತ ಹೊರಟು ಹೋದ್ರು. ಹೌದಪ್ಪ, ಕಿರೀಟ ಹೊತ್ತವರಿಗೆ ಕಿರುಕುಳ ಎನ್ನುವುದು ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಇರಲಿ, ಈಗ ನಿನಗೆ ಆಜ್ಞೆಯನ್ನು ಮಾಡಿದ್ದಾರೆ. ಇದು ಈಗ ಹೊರಡುವುದಕ್ಕಿಂತ ಮುಂಚಿತವಾಗಿ ತಂಗಿಯಂದಿರಲ್ಲಿ ಒಂದು ಮಾತನ್ನು ಹೇಳಬೇಕು. ಮಾತೆಯಂದಿರ ಆಶೀರ್ವಾದವನ್ನು ನಾ ಪಡೆಯಬೇಕು. ಮುನಿ ವಧುಗಳಿಗೆ ಹಿಡಿದುಕೊಳ್ಳುವುದಕ್ಕೆ ಸುವಸ್ತುಗಳನ್ನು ಹಿಡಿದುಕೊಳ್ಳಬೇಕು. ಹಾಗಾಗಿ ಅದೆಲ್ಲ ಸಿದ್ಧತೆಗಳನ್ನು ಮಾಡಿ ಈಗ ಬರ್ತೇನೆ. ನೀ ರಥವನ್ನು ಸಿದ್ಧಪಡಿಸಿ ಈಗ ಬರ್ತೇನೆ. ನನ್ನ ಪ್ರಾರಬ್ಧ ಏನು ಮಾಡಲಿ? ಲಕ್ಷ್ಮಣ, ನೀನೇಕೆ ಹೀಗಿರುವೆ? ಮುಖ ಸಪ್ಪೆಯಾಗಿದೆಯಲ್ಲ ನೀನು? ಇಲ್ವಮ್ಮ, ಮುಖ ಇಲ್ಲ. ನೆಲನೋಟಕನಾಗಿದ್ದೆ, ಮುಖಕ್ಕೆ ಮುಖ ಕೊಟ್ಟು ಮಾತಾಡುತ್ತಾ ಇಲ್ಲ. ನನಗೆ ಕಾರಣ ತಿಳಿದಿಲ್ಲ ಅಂತ ಭಾವಿಸಿದೆಯಾ ನೀನು? ಎಲ್ಲವೂ ತಿಳಿದಿದೆ ಮಗನೇ, ಎಲ್ಲವೂ ತಿಳಿದಿದೆ. ಹುಚ್ಚು ಹುಡುಗ,
ಅಣ್ಣನನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಎನ್ನುವ ಹಾಗೆ ನಿನಗೆ ಚಿಂತೆಯಲ್ಲ. ಅದೇ ಅದೇ ಚಿಂತೆ ಒಳಗಿಂದ ಹೇಳುವುದು ಹೇಗೆ ಅಂತ ಕಷ್ಟ ಅಷ್ಟೇ. ಹುಚ್ಚು ಹುಡುಗ, ನಾವೇನು ಕಾಡಿನಲ್ಲಿಯೇ ಇರುವುದಕ್ಕೆ ಹೋಗುವವರ? ಸ್ವಲ್ಪ ದಿವಸಗಳ ಕಾಲ ಇದ್ದು ಮತ್ತೆ ನಾವು ಹಿಂತಿರುಗಿ ಬರುವವರಲ್ವೇ? ಚಿಂತಿಸಬೇಡ, ಈಗ ಬರ್ತೇನೆ. ರಥವನ್ನು ಸಿದ್ಧಪಡಿಸಿ. ಅಯ್ಯೋ ನನ್ನ ದುರ್ವ್ಯವಸ್ಥೆ, ಎಂತ ಮುಗ್ಧತೆ ಆ ತಾಯಿಯನ್ನು. ಹೊರಟವಳು ಬರುವುದಿಲ್ಲ ಅಂತ ಗೊತ್ತಿದ್ರು ಸಂತೋಷದಿಂದ ಹೊರಡುವುದಕ್ಕೆ ಆರಂಭ. ಹಿರಿಯರಲ್ಲಿ ಹೇಳಿ ಬರ್ತೇನೆ, ಅವರ ಆಶೀರ್ವಾದವನ್ನು ಪಡೆದು ಬರ್ತೇನೆ. ಅಯ್ಯೋ, ನನಗದಿದ್ದ ಒದಗಿದ ಗುರುವಿದೆಯೇ ಇಂಥ ಪಾವನ ಚರಿತೆಯನ್ನು ಕಾಡಿಗೆ ಬಿಡುವಂತ ದುಸ್ಥಿತಿ ಈ ಲಕ್ಷ್ಮಣನಿಗೆ ಒದಗಿತಲ್ಲ. ಏನು ಮಾಡ್ಲಿ? ಲಕ್ಷ್ಮಣ, ಏನಪ್ಪ ಕಣ್ಣಂಚಿನಲ್ಲಿ ನೀರು ಸುರಿಯುತ್ತಾ ಇದೆ? ಅದು ಕಣ್ಣಂಚಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸಾಂಸಾರಿಕವಾದ ಆ ಬಾಂಧವ್ಯವನ್ನು ಯೋಚಿಸುವಾಗ ಇದು ಆನಂದ ಬಾಷ್ಪ. ಹಾಗೆ ಇರಲಿ. ಇದು ರಥ ಸಿದ್ಧವಾಗಿದೆ ತಾನೆ? ಅಮ್ಮ, ರಥ ಸಿದ್ಧವಾಗಿದೆ, ಹಾ, ಏರಿಕೊಳ್ಬೇಕು. ಹೌದು. ರಾಮನ ಪಾದುಕೆಯನ್ನು ರಥದಲ್ಲಿಡು. ಭರತನು ಹೇಗೆ ಅದನ್ನು ಪೂಜಿಸಿದ್ದಾನೋ ಅದೇ ರೀತಿ ನೀನು ಪೂಜೆಯನ್ನು ಮಾಡಿ ರಥವನ್ನು ಏರೋಣ, ಹೋಗೋಣ. ಮತ್ತೆ ಈಗ ಬಾ. ರಥವದು ಮಂದಗತಿಯ ಗಮಿಸುತ್ತಾಗ ವಸುಂಧರ ಜಯೋ ಮೇ ಬದಿರ ಭಾರದರಿಯ ಇಂದ್ರಜಿತು ಹರನದಯ ಹರನಿದೆಯ ಚಿಂತೆಯದೊಂದು ಗುರು ಹೊರಗಿಂದಲ ಮಣಿಸಂದನಕ್ಕೆ ಬಲು ವಿಧದೊಳೊದಗಿತು ಗತಿ ನಿರೋಧವೆನೇ. ಮಣಿಸಂದನಕ್ಕೆ ಬಲು ವಿಧದೊಳೊದಗಿತು ಗತಿ ನಿರೋಧವೆನೇ. ರಥವನ್ನು ಓಡಿಸಿದಂತ ವೇಗದಲ್ಲಿ ಈಗ ರಥ ಓಡುತ್ತಾ ಇಲ್ಲ. ರಥದ ಗತಿ ನಿಧಾನ ಗತಿಯನ್ನು ಹೊಂದುತ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗಾಯಿತು ಅಂತ ಆಲೋಚಿಸಿದ್ರೆ ಸರಿ, ಬಹುಶಃ ಸೂರ್ಯವಂಶದವರು ಪರಮ ಮಹಿಮಳಾದಂತ ಒಂದು ಹೆಣ್ಣಿಗೆ ಅನ್ಯಾಯವನ್ನೇ ಸಗುತ್ತಾ ಇದ್ದಾರೆ ಎನ್ನುವುದನ್ನು ನಮ್ಮ ರಥದಲ್ಲಿ ಮುಂದಿರುವಂತ ಮೂಕ ಪ್ರಾಣಿಗಳಾದಂತ ತುರಗಗಳು ಕೂಡ ಅರ್ಥ ಮಾಡಿಕೊಂಡಿರಬೇಕು. ಆದ್ದರಿಂದಲೇ ನಮ್ಮ ಸಾಮ್ರಾಜ್ಞಿ ಈ ರಥದಲ್ಲಿರುವಷ್ಟು ಹೊತ್ತಾದ್ರೂ ನೆಮ್ಮದಿಯಿಂದ ಇರಲಿ ಎನ್ನುವುದಕ್ಕಾಗಿ ನಿಧಾನ ಗತಿಯಿಂದ ಅವುಗಳು ಸಂಚರಿಸುವುದಕ್ಕೆ ಪ್ರಾರಂಭಿಸಿದ್ದೋ ಏನು. ಅದಲ್ಲದೆ ಹೋದ್ರೆ ಭೂಮಿಯೇ ರಥದ ಗಾಲಿಗಳಿಗೆ ತಡೆಯನ್ನೊಡ್ಡುತ್ತಾ ಇದೆಯೋ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಯಾವ ತಾಯಿಯೇ ಆಗಲಿ ನವಮಾಸ ತುಂಬಿದಂತ ಬಸುರಿಯಾದಂತ ತನ್ನ ಮಗಳನ್ನು ಕಾಡಿಗೆ ಅಟ್ಟುವುದಕ್ಕೆ ಮನಸ್ಸು ಮಾಡಿ ಆಳೆ ಭೂಜಾತೆಯಾದಂತ ಸೀತಾ ಮಾತೆಯನ್ನು ಕಾಡಿಗಟ್ಟುವಂತ ವಿಚಾರವನ್ನು ತಿಳಿದಂತ ಈ ಭೂಮಿ ತಾಯಿಯೇ ರಥಕ್ಕೆ ತಡೆಯನ್ನೊಡ್ಡುತ್ತಾ ಇದ್ದಾಳು ಎನ್ನುವಂತೆ ಭಾಸವಾಗುತ್ತಾ ಇದೆ. ಅಯ್ಯೋ, ಇಂತಹ ಒಂದು ಹೇಯವಾದಂತ ಕೃತ್ಯವನ್ನು ಲಕ್ಷ್ಮಣನ ಜೀವನದಲ್ಲಿ ಎಸಗುವಂತ ದುರ್ಯೋಗ ನನಗೊದಗಿ ಬಂತಲ್ಲ. ಯಾಕಾಗಿ ಅಂತ ಆಲೋಚಿಸಿದ್ರೆ ಸರಿ, ಈ ಹಿಂದೆ ಕಾಡಿನಲ್ಲಿರುವಂತಹ ಹೊತ್ತಿಗೆ
ಅಣ್ಣನೇ ಮಾಡಿದಂತ ಆಜ್ಞೆ. ತಮ್ಮ ಲಕ್ಷ್ಮಣ, ನನ್ನ ಸೀತೆಯನ್ನು ಬಿಟ್ಟು ಹೋಗದಿರು ಮಗನೇ. ಕಂಡಂತ ಮೃಗವನ್ನು ನಾನು ಕೊಂದು ಬರ್ತೇನೆ ಎನ್ನುವ ಹಾಗೆ ಆಡಿ ಹೋದವ. ಆದ್ರೆ ಏನು ಮಾಡೋಣ, ತಾಯಿಯ ಹಠಕ್ಕೆ ಸೋತಂತ ನಾನು ಆಕೆಯನ್ನು ಒಬ್ಬಳನ್ನೇ ಕುಟೀರದಲ್ಲಿ ಬಿಟ್ಟು ಹೋದೆ. ಆದ್ದರಿಂದಲೇ ಆಕೆ ರಕ್ಕಸನ ಪಾಲಾಗಿ ಹೋದ್ಲು. ಅಂದು ನಾ ಮಾಡಿದಂತ ತಪ್ಪಿಗೆ ಸಾಮ್ರಾಜ್ಯ ನೆನೆಸಿದಂತ ಶ್ರೀರಾಮಚಂದ್ರ ಈ ಹೊತ್ತಿಗೆ ಶಿಕ್ಷೆಯನ್ನು ವಿಧಿಸಿದನು. ಏನು ಹರನೇ, ರಾಮ 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 ರಾಮ, ಏನು ಮಾಡಲಿ ಲಕ್ಷ್ಮಣ? ಯಾಕಪ್ಪ ರಥ ಮಂದಗತಿಯಲ್ಲಿ ಸಾಗುತ್ತಾ ಇದೆ? ಅಮ್ಮ, ಏನಿಲ್ಲ, ಗುಡ್ಡ ಕಾಡಲ್ವಾ, ಸ್ವಲ್ಪ ಕುದುರೆಗೆ ಆಯಾಸ ಆಗಿರ್ಬಹುದು. ಇದೋ 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 ಚಮಟಿಗೆಯಿಂದ ಹೊಡೆದಿದ್ದೇನೆ, ರಥ ಹೊಡೆದ. ಸಾಗಲಿ ಸಾಗಲಿ ಸಾಗಲಿ. ಸಿಂಗರಗಪ್ಪಗೆ ಮಂಗಲವಾಗದ ರಂಗದಗಿತಿ ಭಾಮಿ ಕಿರುಚಿ ಸಂಗಡಿಗರು ರಸಗಂಗಾಧಾರದಲ್ಲಿ ಸಿಂಗರಗಪ್ಪಗೆ ಮಂಗಲವಾಗದ ರಂಗದಗಿತಿ ಭಾಮಿ ಶುಭಮುಹೂರ್ತದಲ್ಲೇ ಕಾವ್ಯರಂಜನೆಗಾಗಿ ಆರಂಭ ಮಾಡಿದವನು ನಾನು. ಕೌಂಜಮಿತ್ರಗಳ ವಿಷಯವಾಗಿ ಹೊರಹೊಮ್ಮಿದಂತ ಶ್ಲೋಕವಾಕ್ಯವನ್ನೇ ಮೂಲ ಶ್ಲೋಕವನ್ನಾಗಿಸಿಕೊಂಡು 24,000 ಶ್ಲೋಕಗಳನ್ನು ಒಳಗೊಂಡ ನವರಸಭರಿತವಾದಂತ ರಾಮನ ಚರಿತ್ರೆಯನ್ನು ಅಥವಾ ರಾಮನ ಆಯನವನ್ನು ಬರೆದು ಮುಗಿಸಿದವ. ಒಂದು ರೀತಿಯಲ್ಲಿ ಅದು ರಾಮಾಯಣವೇ ಸರಿ. ಶೃಂಗಾರದ ಕಾವ್ಯ. ನವಮಾಸ ಪರ್ಯಂತದನ್ನ ಗರ್ಭದಲ್ಲಿ ಧರಿಸಿದ ಶಿಶುವನ್ನು 10ನೆಯ ತಿಂಗಳಿನಲ್ಲಿ ತಾಯಿಯಾದವಳು ಪ್ರಪಂಚಕ್ಕೆ ಕಾಣಿಸುವ ಮೂಲಕವಾಗಿ ಅಥವಾ ಪ್ರಸವಿಸಿದಾಗ ಯಾವ ಆನಂದವನ್ನು ಹೊಂದುತ್ತಾಳೋ ತದ್ರೀತಿಯಾಗಲಿ ನನ್ನ ಹೃದಯಸ್ಥವಾದಂತಹ ಕಾವ್ಯ ಶಿಶುವನ್ನು ಹೊರಹಾಕಿದಾಗ ಸಿಂಗದ ಗಬ್ಬ ನಾನು ಅಷ್ಟು ಸಂತೋಷವನ್ನು ಹೊಂದಿದವ. ಮಂಗಳ ಕಾರ್ಯವಾಯಿತು ಎನ್ನುವ ಹಾಗೆ ಯೋಚನೆ ಮಾಡಿ ಕಥನ ವಿಷಯವಾಗಿ ಶಿಷ್ಯಂದಿರು ನಾನು ಆನಂದಗೊಂಡು ಮಂಗಳ ಮಜ್ಜನಗೊಂಡೆವು ಎನ್ನುವಂತಹ ಸಿದ್ಧತೆಯಲ್ಲಿರುವಾಗ ಯೋಚನೆ ಬರುವುದು ನನಗೆ. ಇದು ಕೇವಲ ನನ್ನ ಬಳಿಯಲ್ಲಿದ್ದರೆ ಸಾಕಾಗುವುದಿಲ್ಲ. ಲೋಕಮೂರಲ್ಲೂ ಪ್ರಚಾರಗೊಳ್ಳಬೇಕು ಅಂತಾದ್ರೆ ಕಾವ್ಯವನ್ನು ಗಾಯನ ರೂಪವಾಗಿ ಹಾಡುವಂತಹ ವ್ಯಕ್ತಿಗಳು ಬೇಕು ಅಂತ ನೋಡಿದ್ರೆ ಶಿಷ್ಯರು ಇದ್ದಾರೆ, ಒಂದಿಬ್ಬರು, ಕಣ್ಣು ಮಾಧ್ಯಂದಿನ ಮೊದಲಾದವರು. ಗಾಯನ ಕಲೆಯಲ್ಲಿ ಚತುರರಲ್ಲ. ಮತ್ತೆ ಹಳೆ ವಿದ್ಯಾರ್ಥಿಗಳು ಯೋಚಿಸುವುದು ಹಾಗಲ್ಲ. ನನ್ನ ಕರಕಮಲ ಸಂಜಾತರಾಗಿ 1,000 ಮಂದಿ ಬೇಡ, 1-2 ಶಿಷ್ಯರಾದರೂ ಸಿದ್ಧರಾದರೆ ಬೇಕಂತೆ ಹೇಳಿಕೊಡುತ್ತಾ ಕಾವ್ಯದ ಗತಿ ಲಯ ಎಲ್ಲವನ್ನು ಯೋಗ್ಯವಾಗಿ ತಿಳಿಯಬಡಿಸಿ ಪ್ರಚುರಪಡಿಸುವುದು ಎಲ್ಲಿಂದ ಸಿದ್ಧಪಡಿಸೋಣ ಅನ್ನುವಂತೆ ಆ ಸಮಯದಿ ವನದೆಡೆಯೂ ಕೇಳಿತು ಭೂಸುತೆಯ ಆಕ್ರಂದನ ಧನಿಯೋಗ ಪದಿಯ ನಾಮದ ಕೀರ್ತನ ಏದು ಮಧುರವೆನುತಲೆ ಮುನಿಯೋಗ ಶಿಷ್ಯಕಾಮೇಷ್ಟಿಯನ್ನೇ ಮನಸ್ಸಲ್ಲಿ ಸಂಕಲ್ಪಿಸಿಕೊಂಡು ದಶರಥನಿಗೆ ಆಹಾರದಲ್ಲಾದರೂ 4 ಮಕ್ಕಳಾಗಿರುವಾಗ ನನಗೆ ಯಾಕೆ 1-2 ಶಿಷ್ಯರನ್ನು ಹೊಂದಕೂಡದು? ಒಂದು ಶಿಷ್ಯಕಾಮೇಷ್ಟಿಯಲ್ಲಿ ಎನ್ನುವ ಭಾವದಿಂದ ಕಾಡಿನಲ್ಲಿ ಅಲೆದಲು ಬರುತ್ತಿರುವಾಗ ಕೇಳಿದ ಧ್ವನಿಯನ್ನು ಯೋಚಿಸಿದ ಕೈದು ಶುಭ ಶಕುನ ಎನ್ನುವುದು ಸ್ಪಷ್ಟ. ಆಹಾ, ಮಧುರವಾದಂತಹ ಕೋಸಲಪತಿಯ ನಾಮ ಸ್ಮರಣೆ ಇದು. ಈ ಮಾತಲ್ಲ ಎಲ್ಲಿಂದ ಇದು ಶುಭ ಶಕುನವೆಂದು ವರದನು ನಡೆಯದೆ ಸುಮಗೆದೆಯ ಕಾಣು ಬಳಿಗೈದಿ ಮರುಕದಿ ಅಭಯ ಮುದ್ರೆಯ ತೋರೆ ಹೆದರದಿರು ನೀನೆನುತ ನುಡಿಸಿದರು ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ಈ ಘೋರ ಕಾಂತರದೊಳಗೆ ಯಾರನ್ನು ನೆನೆದು
ತಾರಕ ಮಂತ್ರವನಾರು ಕಲಿಸಿದರು ತಾರಕ ಮಂತ್ರವನಾರು ಕಲಿಸಿದರು ಈ ರೀತಿ ತೊರೆದಿರಿ ಹೋದವರಾರು ಯಾರಮ್ಮ ನೀನು ಯಾರಮ್ಮ ಹತ್ತಿರ ಬರಬೇಡಿ, ಹೆದರಿಕೆ ಆಗುತ್ತಾ ಇದೆ ನನಗೆ. ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ. ಆ, ಭಯಗೊಳ್ಳಬೇಡ. ಹ್ಮ್. ಯಾವನೋ ಒಬ್ಬ ಕಪಟಿಗನು ಮಾತನಾಡುತ್ತಿದ್ದಾನೆ ಎನ್ನುವ ಭಾವ ಬೇಡ. ಹ, ಎನ್ನ ವಿಧೇಯ ಆ, ವಾಲ್ಮೀಕಿ ಎಂಬ ಹಾಗೆ ಹ, ವಾಲ್ಮೀಕಿ ಮಹರ್ಷಿಗಳು. ಹ್ಮ್. ಆ, ಆಶ್ಚರ್ಯ. ಹ್ಮ್. ಜೊತೆಯಲ್ಲಿ ಆಘಾತವಮ್ಮ. ಹ್ಮ್. ಭೂತದಯಾಪರತೆ ಉಳ್ಳ ಯಾವನೇ ಮನುಷ್ಯನಾದರೂ ಕೂಡ ನಡೆಯಬಾರದ ಒಂದು ಅಥವಾ ನಡೆಸಬಾರದ ಘಟನೆ ಇದು. ಘೋರಕಾಂತಾರದಲ್ಲಿ ನೀನಿತ್ತಿ ತಾಯೇ ಆ, ಅತ್ತು ಕರೆಯುತ್ತಾ ಇದ್ದಿ. ಹೌದು. ನಿನ್ನ ಬಾಯಿಯಿಂದ ಹೊರಹೊಮ್ಮಿದಂತಹ ತಾರಕ ಮಂತ್ರ ರಾಮ. ಯಾರು ಕಲಿಸಿದರಮ್ಮ? ಹ್ಮ್. ಕರುಣೆಯ ಗಣ್ಣಿಯಿಂದ ಕಾಯಬೇಕಾದಂತಹ ಸ್ಥಿತಿಯಲ್ಲಿ ನೀನು ಉಳ್ಳವಳು ಎನ್ನುವುದನ್ನು ನಿನ್ನನ್ನು ನೋಡಿದ ಮಾತ್ರಕ್ಕೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ತಾಯೇ. ರಾಮ. ಕರುಣೆಯನ್ನೇ ತೊರೆದು ಕಟುಕರ ಹಾಗೆ ಘೋರ ಕಾಂತಾರದ ಮಧ್ಯದಲ್ಲಿ ನಿನ್ನನ್ನು ಬಿಟ್ಟು ಹೋದರಲ್ಲ, ರಾಮ. ಅವನು ಯಾವನು? ನೀನು ಯಾರು ಹೇಳ್ಬಹುದು ಏನಮ್ಮ? ರಾಮ. ರಾಮ. ಮನಸ್ಸಿನ ಗಣಿತ ಶೋಕ ಮೌಕ್ತಿಕ ಮಣಿಗಳ ಪೋಣಿಸುತ್ತ ಭೋಜದ ವಿಷಾದಗಾರವನು ಮುನಿಯ ಪಾದಗೆ ಹೊಡಿಸುತ್ತಿದೆ ಜನಪನ ಪವಾದ ಕಳುಗೆ ತನ್ನನು ವನದಿ ತೊರೆದಾತ ಸ್ಥಿತಿಯನ್ನು ಬಣ್ಣಿಸಿದಳಳುತ್ತ ರಾಮ 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 ವಾಲ್ಮೀಕಿ ಮಹರ್ಷಿಗಳು ಯಾರ ಮನಸ್ಸಿನಲ್ಲಿ ಭಯ ಆತಂಕವಿದೆಯೋ ಅಂತಹ ಭಯ ಆತಂಕವನ್ನು ದೂರ ಮಾಡುವಂತಹ ವಾಲ್ಮೀಕಿ ಮುನಿಗಳು ಇದು ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಯಾವ ಹೆಣ್ಣಾದರೂ ಯಥಾ ಸಾಧ್ಯ ನಿಮ್ಮನ್ನು ಪೂಜಿಸಬೇಕು, ನಿಮ್ಮನ್ನು ಅರ್ಚಿಸಬೇಕು. ಆದರೆ ನನ್ನ ಬಳಿ ನಿಮ್ಮನ್ನು ಪೂಜಿಸುವುದಕ್ಕೆ ಏನೂ ಇಲ್ಲ ಮುನಿಗಳೇ, ಏನೂ ಇಲ್ಲ. ನನ್ನ ಕಣ್ಣುಗಳಿಂದ ಹರಿಯುತ್ತಿರುವಂತಹ ಕಂಬನಿಯನ್ನೇ ಮೌಕ್ತಿಕದ ಹಾರವನ್ನಾಗಿರಿಸಿದ್ದೇನೆ. ಆ ವಿಷಾದದ ಹಾರವನ್ನೇ ನಿಮ್ಮ ಪದದ್ವಯಗಳಿಗೆ ತೊಡಿಸುತ್ತಾ ಇದ್ದೇನೆ. ಸ್ವೀಕರಿಸಬೇಕು ಮರಿಗಳೇ, ಸ್ವೀಕರಿಸಬೇಕು. ಉತ್ತಮ. ಹೇಳಲಿಲ್ಲ ನೀನು, ನಾನು ಯಾರು ಎನ್ನುವಂತ ತಿಳಿಸಲಿಲ್ಲ ನೀನು. ನನ್ನ ವಿಚಾರವನ್ನು ಕೇಳಬೇಕೇ? ಉತ್ತಮ. ಅಯೋಧ್ಯಾಧಿಪತಿಯಾದಂತಹ ದಶರಥ ಚಕ್ರವರ್ತಿಯ ಮಗನಾದಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ಮಡದಿಯಾದಂತಹ ಸೀತೆಯನ್ನು ತಮ್ಮನಾದಂತಹ ಲಕ್ಷ್ಮಣನನ್ನು ಒಡಗೂಡಿಕೊಂಡು ವನಾಭಿಮುಖವಾಗಿ ನಡೆದು ತಂದರಂತೆ. ಪಂಚವಟಿಯಲ್ಲಿರುವಂತಹ ಸಂದರ್ಭದಲ್ಲಿ ದುಷ್ಟರಾದಂತಹ ರಾವಣ ಸೀತೆಯನ್ನು ಅಪಹರಿಸಿದ. ರಾಮ ಲಕ್ಷ್ಮಣರು ಕಪಿವೀರರನ್ನೆಲ್ಲ ಸೇರಿಸಿಕೊಂಡು ಲಂಕೆಗೆ ಮುತ್ತಿಗೆ ಹಾಕಿ ದುಷ್ಟರಾದಂತಹ ರಾವಣನನ್ನು ವಧಿಸಿ ಸೀತೆಯನ್ನು ಮತ್ತೆ ಮರಳಿ ಪಡೆದ. ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮತ್ತೆ ಸೀತೆ
ಅನ್ಯೋನ್ಯವಾಗಿ ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ ವಿಧಿಗೆ ಏನು ಮಾತ್ಸರ್ಯವಾಯಿತು ಕೇಳಿದೆ. ಕೇವಲ ಒಬ್ಬ ರಜಕನ ಮಾತನ್ನು ಕೇಳಿ ಜನಪ ಅಪವಾದ ಕಳುಕಿ ಶ್ರೀರಾಮಚಂದ್ರ ತನ್ನ ಮಡದಿಯಾದಂತಹ ಸೀತೆಯನ್ನು ಕಾಡಿಗೆ ಬಿಟ್ಟ. ಮುನಿಗಳೇ, ಕಾಡಿಗೆ ಬಿಟ್ಟ. ನೀನು ಯಾರು ಅಂತ ಕೇಳಿದೆ. ಮುನಿಕೋತ್ತಮ, ದಶರಥ ಚಕ್ರವರ್ತಿಯ ಸೊಸೆ, ಶ್ರೀರಾಮಚಂದ್ರನ ಮಡದಿ, ಪತಿಯಿಂದ ಪರಿತ್ಯಕ್ತಳಾದಂತಹ ದೌರ್ಭಾಗ್ಯವತಿ ಜಾನಕಿ ನಾನೇ. ಮುನಿಗಳೇ, ಕನಸು ಭಾವದ ಪ್ರಮೇಯೋಗ ಕಲ್ಪನೆಯನು ಪಮಾದಿಕ್ಯದ ವಿಲಾಸ ಭೋಗ ಹಿನ ಕುಲದ ವೃಕ್ಷದುಳು ಮೂಡಿದ ಕಹಿ ಫಲವೋ ವಿಧಿಯ ಮನದ ಅಂಚಿಕೆ ಅರಿವಡಾರಳವೆನುತ ವಿಭ್ರಮೆಯಾದ ಉಳಗಿದ ತನುವಿಯು ಎದುರಿರ್ಪವಾತವವನ್ನು ನುಡಿಸಿದನು ಮಾತೇ ಜಾನಕಿ. ಎನ್ನ ಕಾವ್ಯ ನಾಯಕಿ ನಿನಗೆ ರಾಮ ಕನಸೋ ಭಾವದ ಭ್ರಮೆಯು ಅಲ್ಲ, ಕಲ್ಪನೆಯ ಅನುಪಮಾಧಿಕ್ಯದ ವಿಲಾಸವು ಅಲ್ಲ, ದಿನಕಲವೆನ್ನುವಂತ ಮಹಾನ್ ವೃಕ್ಷದಲ್ಲಿ ಉದಿಸಿದ ಕಹಿಯ ಫಲವು ಎನ್ನುವ ಹಾಗೆ ನಾನೊಂದು ಸಣ್ಣ ಭ್ರಮೆಗೆ ಒಳಗಾಗಿ ಅಲ್ಲ, ವಾಸ್ತವ ಕಣ್ಣ ಮುಂದಿದೆ ಎನ್ನುವುದನ್ನು ತಿಳಿದಾಗ ರೋಮಾಂಚಿತನಾದಿನ. ನೀನು ಯಾವಳೂ ಅಲ್ಲವಮ್ಮ. ವಿಧಿ ಪ್ರೇರಣೆಯಂತೆ ನಾನೊಂದು ಕಾವ್ಯವನ್ನು ಬರೆಯುತ್ತೇನೆ. ರಸಭರಿತವಾದಂತಹ ಕಾವ್ಯಕ್ಕೆ ರಾಮನೇ ನಾಯಕ, ಅವನ ಮಡದಿಯಾದಂತಹ ಜನಕರಾಜನಂದಿನಿಯಾದ ಜಾನಕಿಯೇ ನಾಯಿಕೆ ಅಥವಾ ನಾಯಕಿ. ಎನ್ನ ಕಾವ್ಯದ ನಾಯಕಿಯು ನೀನು. ಪತಿಯೊಂದಿಗೆ ಅಯೋಧ್ಯೆಯಲ್ಲಿ ರಾವಣವಧಾನಂತರದಲ್ಲಿ ಸಹಜರನ್ನು ಜೊಡಗೂಡಿಕೊಂಡು ಯೋಗ್ಯವಾಗಿ ರಾಜ್ಯವರಣವನ್ನು ಮಾಡುತ್ತಾನೆ ಎನ್ನುವ ಹಾಗೆ ಮಂಗಳಾಚರಣೆಯನ್ನು ಮಾಡಿದ್ದೆ. ಅದಕ್ಕಿಂತ ಮುಂದಾಗಿ ಈ ಕಾಲಕ್ಕೆ ಯಾವನದ್ದು ಮಾತನ್ನು ಕೇಳುವ ಮೂಲಕವಾಗಿ ನಿನ್ನನ್ನವನು ತ್ಯಜಿಸುವಂತಹ ಮನ ಮಾಡಿದ್ದಾನೆ ಎನ್ನುವುದನ್ನು ಕೇಳಿದಾಗ ನನಗೊಂದು ತೆರನಾದ ನೋಭಮ. ತಾಯ ಬಸರಿಂದ ಹೊರಹೊಮ್ಮಿಂತ ಯಾವ ಮಕ್ಕಳಿಗಾದರೂ ಅಪವಾದ ಬರ್ತದೆ. ಯಾಕೆ? ಮಜ್ಜೆ ಮಾಂಸಗಳ ಅಂಟುವಿಕೆ ಉಂಟು. ಶುದ್ಧ ಮೃತತ್ವದಿಂದ ಮೂಡಿ ಬಂದ ಮೇಲೆ ನೀ ದೋಷಿಯಾಗುವುದಕ್ಕಿದೆಯೇ? ರಾಮ ತಿಳಿಯನೇ ಇದನ್ನು. ಏತಕ್ಕಿಂತಿಸಿದರು ಧರ್ಮಜ್ಜನಾದ ರಘುನಾಥ. ಯಾಕೆ ಅವನು ನನ್ನ ಕಾವ್ಯದಲ್ಲಿ ನಾನು ಚಿತ್ರಿಸಿದ ಬಗೆ ಬೇರೆಯಮ್ಮ. ಉತ್ತಮದ ಗುಣಗಳಿಗೆ ಮೂರ್ತ ರೂಪ ಎನ್ನುತ್ತಾ ಚಿತ್ರಿಸಿದ ನನ್ನ ಕಾವ್ಯದಲ್ಲಿ ಸತ್ಯವೀತರನಿರಲು ಅಲ್ಲವ ಸತ್ಯವಿತೇರನಿರಲು ಹೀಗೆ ಮಾಡಿದನಲ್ಲ ರಾಮ. ನನ್ನ ರಾಮ ಈತರನಾಗಿ ಯಾಕೆ ಬದಲಾದ? ಯಾಕೆ ತನ್ನ ಸೀತೆಯೊಂದಳು ರಮಣ ನೀತಿ ತಪ್ಪಿದುದಿಲ್ಲ. ಏತ
ರಾಮನಾಗಿ ಬದುಕಬೇಕೆಂದು ಆಸೆ ಪಟ್ಟವರೇ ವಿನಃ ಸೀತಾರಾಮನಾಗಿ ಬದುಕಬೇಕೆಂದು ಆಸೆ ಪಟ್ಟವರಲ್ಲ. ಅವರು ಏರಿದಂತಹ ಪೀಠ ಅದು ಧರ್ಮ ಪೀಠ ಮುನಿಗಳೇ, ಅದು ಭೋಗ ಪೀಠವಲ್ಲ. ಖ್ಯಾತರಿಗೆ ಲೋಕದಲ್ಲಿ ಅಪವಾದ ಎನ್ನುವುದು ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಅಪವಾದದ ಭೀತಿ ಹೊತ್ತಿನಲ್ಲಿ ಹೇಳುವುದಿದ್ದರೆ ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು ಮುನಿಗಳೇ, ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು. ಮಗಳೇ ಮಗಳೇ ಕಣ್ಣೀರು ಸುರಿಸಿ ಬೇಡ ನೋಯದಿರು ತಾಯಿ. ಯಾಕೋ ಏನು ನಿನ್ನ ಮೇಲೆ ಹುಟ್ಟಿದಂತ ಕರುಣೆಯ ಭಾವವೇ ಅಧಿಕವಾಗಿ ರಾಮ ತಪ್ಪಿದನೋ ಅಂತ ನನಗೆ ಭಾವದಿಂದ ಬಂದು ಹೋಯಿತು. ಇಲ್ವೋ, ನನ್ನ ರಾಮ ಯಾವ ಕಾಲಕ್ಕೂ ತಪ್ಪಲಾರ. ನೀನೇ ಹೇಳಿದೆಯಲ್ಲ, ಖ್ಯಾತರಿಂಗಪವಾದ ಭೀತಿ. ನಿನ್ನ ಕುಲದಲ್ಲಿ ಖ್ಯಾತಿಯನ್ನು ಹೊಂದಿದವನು ಕುಲಕ್ಕೆ ಕಳಂಕ ತರುವಂತಹ ನಡೆಯನ್ನು ನಡೆಯಕೂಡದು ಎನ್ನುವುದಕ್ಕಾಗಿ ತೊರೆದಿದ್ದಾನೆ ಎನ್ನುವಲ್ಲಿಗೆ ಅವನ ತೊರೆದಿರುವಿಕೆಯನ್ನು ನೀನು ಒಪ್ಪಿ ಅನುಭವಿಸಕ್ಕೆ ಸಿದ್ಧಳಾದವಳು ಎಂಬುವ ಮಾತನ್ನಾಡಿದ ಹಾಗಾಯಿತು. ಯೋಚನೆ ಮಾಡಬೇಡಮ್ಮ, ತುಂಬ ಗರ್ಭಿಣಿ ನೀನು. ತವರು ಮನೆಯಲ್ಲಿ ಹೆರಿಗೆಯಾಗಬೇಕಾದ್ದು ಕ್ರಮ. ಹೌದು, ನಿನಗೆಲ್ಲಿಯ ತವರು ಮನೆಯಮ್ಮ, ಭೂಗರ್ಭದಿಂದ ಬಂದವಳು ನೀನು. ಹಾಗೆಂದು ನಾನು ಕೂಡ ಭೂಮಿಯ ಮಗನೇ. ವಾಲ್ಮೀಕಿ ಧರ್ಮ ಸಂಜಾತರು ಇಲ್ಲಿಗೆ ನೀನು ಬಂದಿದ್ದಿ ಅಂತಾದ್ರ ಅರ್ಥ ಏನು? ಚೊಚ್ಚಲ ಹೆರಿಗೆಗೆ ತವರು ಮನೆಗೆ ಕಳುಹಿಸುವ ಪದ್ಧತಿ. ನಾನು ಅಣ್ಣನೋ ತಮ್ಮನೋ ಆದೇನೋ ಆಗುತ್ತೇನೆ. ಹೆರಿಗೆಗಾಗಿ ಬಂದವಳು ಅಂತ ಭಾವಿಸು. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಅಣ್ಣನಾಗಿಯೋ ತಮ್ಮನಾಗಿಯೋ ನಿನಗೆ ಯಾವ ಯಾವ ಸ್ಥಾನದಲ್ಲಿದ್ದು ಆರೈಕೆಯನ್ನು ಮಾಡಬೇಕು ಅದಷ್ಟನ್ನು ಮಾಡುವ ಮೂಲಕವಾಗಿ ನಾನು ಆ ಮನೆಗೊಂದು ಋಣ ಸಲ್ಲಿಸಿದ ಹಾಗಾಗ್ತದೆ. ನೀನು ಬರ್ತೀಯೇನು? ನಿಮ್ಮ ವಾಕ್ಯಕ್ಕೆ ನಾ ಪ್ರತಿವಾಕ್ಯವನ್ನು ಆಡಲಾರೆ. ನಾ ಬರುತ್ತೇನೆ ಮುನಿಗಳೇ, ನಾ ಬರುತ್ತೇನೆ. ಮೆಲ್ಲ 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 ಮಾತಾಡು, ಮೆಲ್ಲ ಮಾತಾಡು.